ಆತ್ಮೀಯ ವಿದ್ಯಾರ್ಥಿಗಳೇ, dear students, so since from the yesterday we have started a wonderful series, one of the important series for the biology students, those who are going to appear for the KCET 2026. So KCET 2026ಕ್ಕೆ ಅಟೆಂಡ್ ಆಗ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬಯಾಲಜಿ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಅನುಕೂಲ ಆಗ್ಲಿ ಅನ್ನುವ ಕಾರಣಕ್ಕಾಗಿ ಬಯಾಲಜಿ ಬ್ರಹ್ಮಾಸ್ತ್ರ ಅನ್ನುವಂತಹ ಒಂದು ಸೀರೀಸ್ ಅನ್ನ ಡಾಕ್ಟರ್ ಬಯೋ ಚಾನೆಲ್ ಮುಖಾಂತರ ನಿಮ್ ಮುಂದೆ ತರ್ತಾ ಇದ್ದೀವಿ. ಸೊ ನಿನ್ನೆಯ ಒಂದು ವಿಡಿಯೋದಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಅನ್ನುವಂತಹ ಚಾಪ್ಟರ್ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಸೊ ಎಸ್ಟರ್ಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಲಿವಿಂಗ್ ವರ್ಲ್ಡ್ ಚಾಪ್ಟರ್. ವಿ ಹ್ಯಾವ್ completely solved all the important PYQs which have been appeared since from 20 years of KCET examination. 2005ರಿಂದ 2025ರವರೆಗೆ ಏನೆಲ್ಲ KCET ಪರೀಕ್ಷೆಯಲ್ಲಿ ಬಯಾಲಜಿಗೆ ಸಂಬಂಧಪಟ್ಟಿರುವ, ಅದು ಪರ್ಟಿಕ್ಯುಲರ್ ಆಗಿ ಲಿವಿಂಗ್ ವರ್ಲ್ಡ್ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ ಬಂದಿದ್ವು, ಅವೆಲ್ಲವನ್ನೂ ಕೂಡ ನಾವು ನಿನ್ನೆ ವಿಡಿಯೋನಲ್ಲಿ ಸಾಲ್ವ್ ಮಾಡಿರುವಂತದ್ದು. ಸೊ ಆ ವಿಡಿಯೋದ ಲಿಂಕ್ ಆಲ್ರೆಡಿ ನಮ್ಮ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ, ಅದನ್ನ ನೀವು ಒಂದ್ಸರಿ ಚೆಕ್ ಮಾಡಬಹುದು ಮತ್ತು ನಮ್ಮ ವಿಡಿಯೋಸ್ ಲಿಸ್ಟ್ ನಲ್ಲಿ ಕೂಡ ಅದು ಸಿಗುತ್ತೆ. ದಯವಿಟ್ಟು ಅದನ್ನ ನೋಡಿ ಮತ್ತು ಹೆಚ್ಚೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ಶೇರ್ ಮಾಡಿ. ಏನು ಸಪೋರ್ಟ್ ಮಾಡ್ತಾ ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಸೊ ಇವತ್ತಿನ ನಮ್ಮ ಟಾರ್ಗೆಟ್ ಬಂದು ಎರಡನೆಯ ಚಾಪ್ಟರ್, ದಟ್ ಈಸ್ ಬಯಾಲಜಿಕಲ್ ವಾಟ್ ಯು ಸೇ ದ ಕ್ಲಾಸಿಫಿಕೇಶನ್ ರಿಲೇಟೆಡ್ ಚಾಪ್ಟರ್ ನಾವು ಇವತ್ತು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ನೋಡಬಹುದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ 20 ವರ್ಷದಿಂದ ಪ್ರಶ್ನೆಗಳನ್ನ ಕೇಳಲಾಗಿದೆ. 2005ರಿಂದ 2025ರ ರೀಸೆಂಟ್ KCET ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಟೋಟಲ್ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣಂತೆ. ಸೊ ಹಾಗಾದ್ರೆ ಲೆಟ್ಸ್ ಬಿಗಿನ್ ವಿತ್ ದ ಸೀರೀಸ್. ಸೊ KCET 2026 ಡಾಕ್ಟರ್ ಬಯೋ ಎಕ್ಸ್ಕ್ಲೂಸಿವ್ ನ ಎರಡನೆಯ ದಿನದ ಎರಡನೆಯ ವಿಡಿಯೋ. ಸೊ 23 ದಿನದಲ್ಲಿ 32 ಚಾಪ್ಟರ್ ಗಳನ್ನ ಕಂಪ್ಲೀಟ್ ಮಾಡುವಂತಹ ಒಂದು ಮೇಜರ್ ಟಾಸ್ಕ್ ನಮ್ಮ ಮುಂದೆ ಇದೆ. ಸೊ ಹಾಗಾಗಿ ಇವತ್ತು ಎರಡನೆಯ ದಿನ. ಸೊ ಇದರಲ್ಲಿ ನಾವು ನೋಡ್ತಾ ಬರೋಣಂತೆ. ಸೊ ವಿ ಆರ್ ಅಬೌಟ್ ಟು ಡಿಸ್ಕಸ್ ಅಬೌಟ್ ದ ಡೇ 2 ಚಾಪ್ಟರ್. ಸೊ ಡೇ 2 ನಲ್ಲಿ ಬರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಗೆ ಸಂಬಂಧಪಟ್ಟಿರುವಂತಹ ನಾವು ಕ್ವಶನ್ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡೋಣಂತೆ. ಸೊ ಹಾಗಾದ್ರೆ ಬನ್ನಿ ನಾವು ಹೋಗೋಣ. ಮೊದಲನೆಯ ಕ್ವೆಶನ್. ಸೊ ಇವತ್ತಿನ ಒಂದು ಮೊದಲನೆಯ ಕ್ವೆಶನ್ ಬಂದು ನೀವು ನೋಡಬಹುದು, ದ ರಿಸರ್ವ್ ಮಟೀರಿಯಲ್ ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಆರ್ ಸ್ಟೋರ್ಡ್ ಇನ್ ದಿ ಸೈಟೋಪ್ಲಾಸಮ್ ಇನ್ ದ ಫಾರ್ಮ್ ಆಫ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರ ನೀವು ನೋಡ್ತಾ ಹೋದ್ರೆ, ರಿಸರ್ವ್ ಮಟೀರಿಯಲ್ ಅಂದ್ರೆ ಏನಾದ್ರೂ ಫುಡ್ ಮಟೀರಿಯಲ್ ಇದ್ರೆ, ಏನಾದ್ರೂ ಸ್ಟೋರ್ ಮಾಡ್ಬೇಕಾಗಿದ್ರೆ ಪ್ರೊಕ್ಯಾರಿಯೋಟ್ಸ್ ಗಳು, ದಟ್ಟು ಬ್ಯಾಕ್ಟೀರಿಯಾಗಳು ಹೇಗೆ ಒಂದು ಫುಡ್ ಅನ್ನ ಸ್ಟೋರ್ ಮಾಡ್ತವೆ, ಅದು ಯಾವ ಒಂದು ಸ್ಟ್ರಕ್ಚರ್ ನಲ್ಲಿ ಸ್ಟೋರ್ ಮಾಡ್ತವೆ ಅಂತ ಕೇಳಿದ್ರೆ, ನೀವು ಇಲ್ಲಿ ನೋಡಬಹುದು. ನೀವು ಬ್ಯಾಕ್ಟೀರಿಯಾದ ಒಂದು ಸ್ಟ್ರಕ್ಚರ್ ಅನ್ನ ತೆಗೆದುಕೊಂಡ್ರೆ, ಸೊ ದಿಸ್ ಇಸ್ ದಿ ಬ್ಯಾಕ್ಟೀರಿಯಾದ ಸ್ಟ್ರಕ್ಚರ್ ಅನ್ನ ನೀವು ನೋಡೋದಾದ್ರೆ ಅದರಲ್ಲಿ ಕೆಲವೊಂದಿಷ್ಟು ಈ ತರದ ಸ್ಟ್ರಕ್ಚರ್ಸ್ ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಈ ಒಂದು ಸ್ಟ್ರಕ್ಚರ್ ನ ನಾವು ಏನಂತಂದ್ರೆ ಸ್ಟೋರೇಜ್ ಆರ್ಗನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಷನ್ ಅಂಡ್ ಇನ್ಕ್ಲೂಷನ್ ಬಾಡೀಸ್ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ಎಕ್ಸ್ಕ್ಲೂಷನ್. ಇನ್ಕ್ಲೂಷನ್ ಬಾಡೀಸ್ ಅಂತ ಏನಿದೆ ಅದರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬಹುದು. ಸೊ ಇನ್ಕ್ಲೂಷನ್ ಬಾಡೀಸ್ ಮಾತ್ರ ಇರುತ್ತೆ ಅನ್ನುವಂಥದ್ದು ಫಸ್ಟ್ ಆಪ್ಷನ್ ಇಂದ ನಮ್ಗೆ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಬಂದು ಫ್ಯಾಟ್ ಬಾಡೀಸ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಆಲ್ಸೋ ನಾಟ್ ದಿ ರೈಟ್ ಥಿಂಗ್, ಅಂಡ್ ಎಕ್ಸ್ಕ್ಲೂಷನ್ ಬಾಡೀಸ್ ಅಲ್ಲ, ಅದನ್ನ ನಾವು ಎಕ್ಸ್ಕ್ಲೂಡ್ ಮಾಡೋಣ. ಸೊ ಆಪ್ಷನ್ ಡಿ, ದಟ್ ಈಸ್ ಇನ್ಕ್ಲೂಷನ್ ಬಾಡೀಸ್ ಅಂತ ಕರಿತೀವಿ. ಸೊ ಇನ್ಕ್ಲೂಷನ್ ಬಾಡಿ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ದ ಕ್ವೆಶನ್ ವಿಚ್ ವಾಸ್ ಅಪಿಯರ್ಡ್ ಇನ್ 2025. ಸೊ ಹಾಗಾಗಿ ಈ ಚಾಪ್ಟರ್ ನಲ್ಲಿ ಈ ಕ್ವೆಶನ್ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇದ್ದರೆ, ಇದೇ ಕಂಟೆಂಟ್ ಗೆ ಸಂಬಂಧಪಟ್ಟ ಹಾಗೆ ಬೇರೆ ತರದ ಕ್ವಶನ್ಸ್ ಗಳು ಸ್ವಲ್ಪ ವೇರಿಯೇಷನ್ ಮಾಡಿ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಕ್ವೆಶನ್ ಸ್ವಲ್ಪ ಮೇಜರ್ ಆಗಿದೆ, ದಯವಿಟ್ಟು ಅದನ್ನ ನೀವು ನೋಡ್ಕೊಂಡು ಒಂದ್ಸಾರಿ ಹೋಗ್ಬೇಕಾಗತ್ತೆ. ಅಂಡ್ ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ಎರಡನೆಯ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಸೊ ದ ಸೆಕೆಂಡ್ ಕ್ವೆಶನ್, ದ ಸೆಲ್ ವಾಲ್ ಲೆಸ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ ದ ಸೆಲ್ ವಾಲ್ ಲೆಸ್ ಪ್ರೊಕ್ಯಾರಿಯೋಟ್ ಅಮಂಗ್ ದಿ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ರೆ, ಅಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವ 4 ಆಪ್ಷನ್ ಗಳಲ್ಲಿ ನಮಗೆ ಪ್ರೊಕ್ಯಾರಿಯೋಟ್ ಯಾವುದು ಮತ್ತು ಆ ಪ್ರೊಕ್ಯಾರಿಯೋಟ್ ಹೇಗಿರ್ಬೇಕು ಅಂತಂದ್ರೆ ಅದಕ್ಕೆ ಸೆಲ್ ವಾಲ್ ಇರಬಾರ್ದು ಅಂತ ಆರ್ಗ್ಯಾನಿಸಮ್ ಅನ್ನ ನಾವು ಇಲ್ಲಿ ಗುರುತಿಸಬೇಕಾಗಿದೆ. ಸೊ ದ ಫಸ್ಟ್ ಆಪ್ಷನ್ ಸೈನೋಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ, ಸೈನೋಬ್ಯಾಕ್ಟೀರಿಯಾ ಇದರಲ್ಲಿ ನೀವು ನೋಡೋದಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅಂತ ಸೆಲ್ ವಾಲ್ ಇದ್ದೇ ಇದೆ. ಮೈಕೋಪ್ಲಾಸ್ಮಾ ಅಂತ ಕೇಳಿದರೆ, ಸೊ ಮೈಕೋಪ್ಲಾಸ್ಮಾ ನಿಮ್ಗೆಲ್ಲ ಗೊತ್ತಿರಬೇಕು, PPLO ಅಂತಾನು ಕೂಡ ಕರೀತಾರೆ, ಮೈಕೋಪ್ಲಾಸ್ಮಾ ಸೊ PPLO ಅಂತಾನು ಕರೀತಾರೆ.
ದಟ್ ಮೀನ್ಸ್ ಪ್ಲೂರೋನಿಮೋನಿಯಾ ಲೈಕ್ ಆರ್ಗಾನಿಸಮ್ ಅಂತ ಕರೀತಾರೆ. ನಿಮೋನಿಯಾ ಅನ್ನುವಂತಹ ಡಿಸೀಸ್ ಅನ್ನು ಕೂಡ ಕಾಸ್ ಮಾಡೋದ್ರಲ್ಲಿ ಇದು ಒಂದು ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಇದೆ. ಮೈಕೋಪ್ಲಾಸ್ಮಾ ಅಂತ ಕರೀತಾರೆ. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ದಿ ಮೈಕೋಪ್ಲಾಸ್ಮಾ. ಇಲ್ಲಿ ನೀವು ನೋಡಬಹುದು. ಸೊ ಮೈಕೋಪ್ಲಾಸ್ಮಾದಲ್ಲಿ ಏನೆಲ್ಲ ಕಂಟೆಂಟ್ ಗಳಿದೆ ಅಂತ. ಆದ್ರೆ ಇದಕ್ಕೆ ನೀವು ನೋಡಬಹುದು ದೇರ್ ಇಸ್ ಆಬ್ಸೆನ್ಸ್ ಆಫ್ ದಿ ಔಟರ್ ಮೋಸ್ಟ್ ವಾಲ್, ದಟ್ ಈಸ್ ಸೆಲ್ ವಾಲ್. ಸೆಲ್ ವಾಲ್ ಇದರಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆಪ್ಷನ್ ಅಂತ ಹೇಳ್ಬೋದು. ಬ್ಯಾಕ್ಟೀರಿಯಾ ಆಫ್ ಕೋರ್ಸ್ ನಿಮ್ಗೆ ನಾವು ಗ್ರಾಮ್ ಸ್ಟೇನಿಂಗ್ ಅಂತ ಮಾಡಿ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತೆಲ್ಲ ಡಿಸ್ಕಷನ್ ಮಾಡಿರ್ತಾರೆ. ಸೊ ಅದರಲ್ಲಿ ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಯಾಕಿದೆ ಅಂತಂದ್ರೆ ಬಿಕಾಸ್ ಆಫ್ ದ ಸ್ಪೆಸಿಫಿಸಿಟಿ ಇನ್ ದೇರ್ ಸೆಲ್ ವಾಲ್. ಸೆಲ್ ವಾಲ್ ನಲ್ಲಿ ಇರುವಂತಹ ಕೆಲವು ಸ್ಪೆಸಿಫಿಕ್ ಕಾಂಪೋನೆಂಟ್ಸ್ ಗಳು, ಟೈಕೋಯಿಕ್ ಆಸಿಡ್, ಪೆಪ್ಟಿಡೋಗ್ಲೈಕಾನ್ ಲೇಯರ್. ಸೊ ಈ ತರದ್ದು ಇರೋದ್ರಿಂದಾನೇ ಅದಕ್ಕೆ ಬ್ಯಾಕ್ಟೀರಿಯಾಗೆ ಒಂದು ಪರ್ಟಿಕ್ಯುಲರ್ ನೇಚರ್ ಬಂದಿದೆ ಅಂತ. ಸೊ ಹಾಗಾಗಿ ಬ್ಯಾಕ್ಟೀರಿಯಾ ವಿಲ್ ಬಿ ಕಂಟೈನಿಂಗ್ ವಾಟ್ ಯು ಸೇ ಸೆಲ್ ವಾಲ್ ಇದ್ದೇ ಇರುತ್ತೆ. ಅದೇ ತರ ಬ್ಲೂ ಗ್ರೀನ್ ಆಲ್ಗೆ ಅಫ್ಕೋರ್ಸ್ ಸೈನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಬೋತ್ ಆರ್ ಸೇಮ್. ಅಲ್ಲಿ ಕೂಡ ನಿಮ್ಗೆ ಸೆಲ್ ವಾಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಕ್ವೆಶನ್ ಗೆ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು ಮೈಕೋಪ್ಲಾಸ್ಮಾ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ 2025 ನಲ್ಲಿ ನಮ್ಗೆ ಕೇಳಿರುವಂತದ್ದು. ಸೊ ಅದೇ ತರ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಬಹಳ ಕ್ವಿಕ್ ಆಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಕಡಿಮೆ ಸಮಯದಲ್ಲಿ ನಿಮಗೆ ಜಾಸ್ತಿ ಕ್ವೆಶನ್ಸ್ ಗಳನ್ನ ಎಕ್ಸ್ಪೋಜರ್ ಸಿಗುವ ಹಾಗೆ ಮಾಡುವಂತದ್ದು ಉದ್ದೇಶ. ಸೊ ಹಾಗಾಗಿ ಇದನ್ನ ನೀವು ಸ್ವಲ್ಪ ಸ್ಪೀಡ್ ಅಲ್ಲಿ ಇಟ್ಕೊಂಡು ಓದಿದ್ರೆ ಬೆಟರ್ ಅಂತ ಅನ್ಸುತ್ತೆ. ನೀವು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ 20 ವರ್ಷದ ಕ್ವಶನ್ಸ್ ಗಳು 100% ವಿದೌಟ್ ಮಿಸ್ ನಾವು ಇಲ್ಲಿ ಹಾಕಿದೀವಿ. ಸೊ ಹಾಗಾಗಿ ಅದು ನಿಮ್ಗೆ ಕ್ವಿಕ್ ಎಕ್ಸೆಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ಯುನೋ attend the all the questions. You can go through all the 20 years questions, so which is going to save your precious time. So ಕಡಿಮೆ ಟೈಮ್ ಇದೆ, you have very less time. ಸೊ ಹಾಗಾಗಿ ಕಡಿಮೆ ಟೈಮ್ ನಲ್ಲಿ ನಿಮ್ಗೆ ಏನು ಅಂತಂದ್ರೆ ಕ್ವಿಕ್ ಆಗಿ ಆ 20 ವರ್ಷದ ಕ್ವಶನ್ಸ್ ಗಳು ಸಿಗುವಂತ ಇದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅದನ್ನ ಬೇಗ ನೀವು ನೋಡ್ತಾ ಹೋಗ್ಬಹುದು. ಸೊ ಮ್ಯಾಚ್ ದಿ ಕಾಲಮ್ 1 ವಿತ್ ದ ಕಾಲಮ್ 2 ಅಂತ ಹೇಳಿದರೆ ಸೊ ಏನ್ ಮಾಡ್ತಾ ಇದಾರೆ ಇಲ್ಲಿ ನೀವು ನೋಡಬಹುದು. ಕಾಲಮ್ 1 ಅನ್ನ ನಾವು ಕಾಲಮ್ 2 ಜೊತೆಗೆ ಮ್ಯಾಚ್ ಮಾಡಬೇಕು ಅಂತ ಕೇಳಿದ್ರೆ ಸೊ ಹಾಗಾದ್ರೆ ಹೇಗೆ ಮ್ಯಾಚ್ ಮಾಡ್ತೀರಿ ನೋಡಿ. ಕೋಕಸ್ ಅಂತ ಕೊಟ್ಟಿದ್ದಾನೆ. ಸೊ ಅಂದ್ರೆ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಿರುವಂತದ್ದು ಶೇಪ್ ಗೆ ಸಂಬಂಧಪಟ್ಟಿರುವಂತ ಕ್ವಶನ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ಕೋಕಸ್ ಅಂತಂದ್ರೆ ಹೇಗಿರ್ಬೇಕು ಕೋಕಸ್. ಸೊ ಕೋಕಸ್ ವಿಲ್ ಬಿ ಲುಕಿಂಗ್ ಲೈಕ್ ಸ್ಪೆರಿಕಲ್ ಇನ್ ನೇಚರ್. ಸೊ ಸ್ಪೆರಿಕಲ್ ತರ ಇರುತ್ತೆ. ಅದೇ ತರ ನೀವು ಬ್ಯಾಸಿಲಮ್ ಅಂತ ಕೇಳಿದ್ರೆ, ಬ್ಯಾಸಿಲಸ್ ಅಂತ ಹೇಳಿದ್ರೆ, ಸೊ ಬ್ಯಾಸಿಲಸ್ ವಿಲ್ ಬಿ ಲೈಕ್ ರಾಡ್ ಶೇಪ್. ಓಕೆ, ರಾಡ್ ಶೇಪ್ ಬ್ಯಾಕ್ಟೀರಿಯಾಗಳಿಗೆ ಬ್ಯಾಸಿಲಸ್ ಅಂತ ಕರೀತಾರೆ. ಬ್ಯಾಸಿಲೈ ಅಂದ್ರೆ ಮಲ್ಟಿಪಲ್ ನಂಬರ್, ಸಿಂಗ್ಯುಲರ್ ನಲ್ಲಿ ನೀವು ಬ್ಯಾಸಿಲಸ್ ಅಂತ ಕರಿತೀರಿ. ನೆಕ್ಸ್ಟ್ ವಿಬ್ರಿಯಂ ಅಂತ ಹೇಳಿದರೆ ವಿಬ್ರಿಯೋ ಕಾಲೆರಾ ಅಂತ ಒಂದು ಆರ್ಗಾನಿಸಮ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಸೊ ಕಾಲರಾ ರೋಗವನ್ನು ತಂದು ಕೊಡುತ್ತೆ. ಸೊ ವಿಬ್ರಿಯಂ ಏನಿದೆ ಅದು ನಿಮ್ಗೆ ಈ ತರ ಕಾಮಾ ಶೇಪ್ ನಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ವಿಬ್ರಿಯಂ ಅಂತ ಹೇಳಿದರೆ. ನೆಕ್ಸ್ಟ್ ಬಂದು ದ ನೆಕ್ಸ್ಟ್ ಆಪ್ಷನ್ ದಟ್ ಇಸ್ ಸ್ಪಿರುಲ್ಲಮ್ ಅಂತ ಹೇಳಿದಾನೆ. ಸ್ಪಿರುಲ್ಲಮ್. ಸೊ ಇಲ್ಲಿ ಏನಿದೆ ಸ್ಪಿರುಲ್ಲಮ್ ನಲ್ಲಿ ಅಂತ ನೀವು ನೋಡೋದಾದ್ರೆ ದೀಸ್ ಸ್ಟ್ರಕ್ಚರ್ಸ್ ವಿಲ್ ಬಿ ಲೈಕ್ ಸ್ಪೈರಲ್ ತರ ಇರುತ್ತವೆ. ಅದಕ್ಕೋಸ್ಕರ ಅದನ್ನ ಸ್ಪಿರುಲಮ್ ಅಂತ ಕೇಳಿದ್ವಿ. ಸೊ 4 ವೆರೈಟಿಯ ಶೇಪ್ಸ್ ಗಳನ್ನ ನೀವು ಬ್ಯಾಕ್ಟೀರಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗಾದ್ರೆ ಅದು ಏನು ಅದನ್ನ ನೀವು ಮ್ಯಾಚ್ ಮಾಡೋದಾದ್ರೆ ಇಲ್ಲಿ ನಾವು ನೋಡಿರ್ಬೋದು. ಕೋಕಸ್ ಅಂದ್ರೆ ನಮ್ಗೆ ಹೇಗಿರ್ಬೇಕು, ಕೋಕಸ್ ಅಂದ್ರೆ ಶುಡ್ ಬಿ ಸ್ಪೆರಿಕಲ್ ಆಗಿರ್ಬೇಕು. ಬ್ಯಾಸಿಲಸ್ ಅಂದ್ರೆ ರಾಡ್ ಶೇಪ್ ಇರಬೇಕು. ವಿಬ್ರಿಯಂ ಅಂದ್ರೆ ಕಾಮಾ ಶೇಪ್ ನಲ್ಲಿ ಇರಬೇಕು. ಸ್ಪಿರುಲಮ್ ಅಂದ್ರೆ ಸ್ಪೈರಲ್ ಇರಬೇಕು ಅಂತ. ಓಕೆ, ಸೊ ಈ ತರದ ಆಪ್ಷನ್ ಯಾವ್ದಿದೆ ಅಂತ ನಾವು ಒಂದ್ಸಾರಿ ಕ್ವಿಕ್ ಆಗಿ ನೋಡಿದ್ರೆ ಏನಂತಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಒಂದ್ಸರಿ ನೋಡ್ಬಿಡೋಣ. ಸೊ ದ ಆಪ್ಷನ್ ಸರಿಯಾಗಿ ಮ್ಯಾಚ್ ಆಗುವಂತದ್ದು ಕೋಕಸ್ ಅಂದ್ರೆ ಎ ಶುಡ್ ಮ್ಯಾಚ್ ವಿತ್ ಸ್ಪೆರಿಕಲ್. A3 ಯಾವ್ದಿದೆ ನೋಡ್ಬೇಕು. ಸೊ A3 ಇದಿದೆ. A3 ಇದಿದೆ. ಸೊ ಹಾಗಾಗಿ ದಿಸ್ ಒನ್ ಬಿ ರಾಂಗ್ ಒನ್ ಅಂಡ್ ದಿಸ್ ಇಸ್ ಆಲ್ಸೋ ರಾಂಗ್. ಅಂಡ್ ಬ್ಯಾಸಿಲಸ್ ಅನ್ನ ನೋಡೋದಾದ್ರೆ ರಾಡ್ ಶೇಪ್ ಅಂತ ಹೇಳಿದರೆ, ಬ್ಯಾಸಿಲಸ್ ರಾಡ್ ಶೇಪ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬ್ಯಾಸಿಲಸ್ ರಾಡ್ ಶೇಪ್ ಅಂದ್ರೆ ಬಿ ಮ್ಯಾಚಸ್ ವಿತ್ ದ ಫಸ್ಟ್ ಆಪ್ಷನ್. ಸೊ ಬಿ ಗೆ ಫಸ್ಟ್ ಆಪ್ಷನ್ ಇರುವಂತದ್ದು ಡಿ ಮಾತ್ರ. ಸೊ ಹಾಗಾಗಿ ಥರ್ಡ್ ಇಟ್ ವಿಲ್ ಬಿ ಲೈಕ್ ದಿಸ್ ಆಪ್ಷನ್. ಥರ್ಡ್ ಒನ್ ಆಪ್ಷನ್ ಈಸ್ ಡಿ ಅಂತ ನೀವು ಮಾರ್ಕ್ ಮಾಡಬಹುದು. ಓಕೆ, ಇನ್ನು ಉಳಿದಿರೋದು ನಿಮ್ಗೆ ಆಟೋಮೆಟಿಕಲಿ ಮ್ಯಾಚ್ ಆಗಿರುತ್ತೆ. ಅಂಡ್ ದೆನ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ಮುಂದಿನ ಒಂದು ಕ್ವೆಶನ್ ಗೆ ಹೋಗೋದಾದ್ರೆ ಇಲ್ಲಿ ನೋಡಬಹುದು ದ ನೆಕ್ಸ್ಟ್ ಕ್ವೆಶನ್. ಸೊ ದ which one of the following options so shows the character of mycoplasm. ನೋಡಿ, ನೀವು ಈ ಚಾಪ್ಟರ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವು ಕಾನ್ಸೆಪ್ಟಿನ ಮೇಲೆ ಕ್ವಶನ್ಸ್ ಗಳು ರಿಪೀಟ್ ಆಗ್ತದೆ. ಸೊ ಹಾಗಾಗಿ ಈ ಕ್ವಶನ್ಸ್ ಗಳು ಯಾವ್ಯಾವ್ದು ವೆರೈಟೀಸ್ ಇದೆ ಅದನ್ನ ನೋಡ್ಕೊಂಡ್ಬಿಟ್ರೆ ಮೆಜಾರಿಟಿ ನಿಮ್ಗೆ ರಿಪೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಯು ವಿಲ್ ಸ್ಕೋರ್ ಬೆಟರ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ. ಸೊ ಹಾಗಾದ್ರೆ ಮೈಕೋಪ್ಲಾಸಮ್ ಬಗ್ಗೆ ಆಲ್ರೆಡಿ ಒಂದ್ಸರಿ ನಾವು ಒಂದು ಕ್ವೆಶನ್ ಬಂದಿತ್ತು. ಈಗ ನೋಡಿ 2017ರಲ್ಲಿ ಕೂಡ ಈ ತರದೊಂದು ಕ್ವೆಶನ್ ಕೇಳಿದ್ರೆ ಏನಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಶೋಸ್ ದ ಕ್ಯಾರೆಕ್ಟರ್ಸ್ ಆಫ್ ದಿ ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾದ ಕ್ಯಾರೆಕ್ಟರ್ಸ್ ಗಳು ಏನು ಅಂತ. ಓಕೆ, ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರೆದಿದ್ದಾರೆ. ಸೊ ಸ್ಮಾಲೆಸ್ಟ್ ಲಿವಿಂಗ್
ಸೆಲ್ ವಿತೌಟ್ ಸೆಲ್ ವಾಲ್ ಸರ್ವೈವ್ ವಿತ್ ಆಕ್ಸಿಜನ್ ಅಂತ ಹೇಳಿದ್ದಾರೆ. ಸೊ ನೀವು ನೋಡ್ಬೋದು ದೀಸ್ ಆರ್ಗ್ಯಾನಿಸಮ್ಸ್ ವಾಟ್ ಯು ಸೇ ಮೈಕೋಪ್ಲಾಸ್ಮಾ ಅಂತ ಏನಿದೆ ಇದ್ರ ಬಗ್ಗೆ ನಾವು ಕ್ವಿಕ್ ಆಗಿ ಸ್ವಲ್ಪ ನೋಡ್ಕೊಂಡ್ ಬರೋದಾದ್ರೆ ಮೈಕೋಪ್ಲಾಸ್ಮಾ ಬಂದು ದೇ ಆರ್ ದಿ ವೆರಿ ಸ್ಮಾಲೆಸ್ಟ್ ಆರ್ಗ್ಯಾನಿಸಮ್. ಎಷ್ಟು ಸ್ಮಾಲ್ ಇರುತ್ತೆ ಅಂತ ನೀವು ನೋಡೋದಾದ್ರೆ 0.2 ಟು 0.8 ಮೈಕ್ರೋಮೀಟರ್ ನಷ್ಟು ಸ್ಮಾಲ್ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿದೆ ಮೈಕೋಪ್ಲಾಸ್ಮಾ. ಇದು ಬ್ಯಾಕ್ಟೀರಿಯಾ ತರನೇ, ಬಟ್ ಇವಕ್ಕೆ ಸೆಲ್ ವಾಲ್ಸ್ ಇರೋದಿಲ್ಲ ಅಂತ ನೀವು ಇಲ್ಲಿ ನೆನಪಿಟ್ಕೋಬೇಕು. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ವಾಟ್ ದೇ ಆರ್ ಸೇಯಿಂಗ್, ಈ ಮೈಕೋಪ್ಲಾಸ್ಮಾನ ನಿಮಗೆ ಫಸ್ಟ್ ಟೈಮ್ ಕಂಡು ಹಿಡಿದಿರೋದು ಪಾಶ್ಚರ್ ಅಂತ. ಸೊ ಲೂಯಿಸ್ ಪಾಶ್ಚರ್ ಏನಿದ್ದಾರೆ, ಪಾಶ್ಚರ್ ಅಂತ ಒಬ್ಬ ಸೈಂಟಿಸ್ಟ್ ಬಂದು ದೇ ಹ್ಯಾವ್ ಡಿಸ್ಕವರ್ಡ್ ದಿ ಸ್ಟ್ರಕ್ಚರ್ ಆಫ್ ದಿ ಮೈಕೋಪ್ಲಾಸ್ಮಾ. ಓಕೆ, ಮೈಕೋಪ್ಲಾಸ್ಮಾ ಅಂದ್ರೆ ಅದು ವೆರಿ ಸ್ಮಾಲೆಸ್ಟ್, ದಟ್ ಇಸ್ 0.2 to 0.8 ಮೈಕ್ರೋಮೀಟರ್, ಅಂಡ್ ಪಾಶ್ಚರ್ ಇದನ್ನ ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿದ್ದಾರೆ. ಅಂಡ್ ಆಸ್ ದೇ ಡೋಂಟ್ ಹ್ಯಾವ್ ಅ ಸೆಲ್ ವಾಲ್ ಇಲ್ಲದೆ ಇರೋದ್ರಿಂದ ನೋ ಸೆಲ್ ವಾಲ್, ದೇರ್ ಇಸ್ ನೋ ಸೆಲ್ ವಾಲ್ ಪ್ರೆಸೆಂಟ್ ಆನ್ ದೀಸ್ ಆರ್ಗ್ಯಾನಿಸಮ್. ಹಾಗಾಗಿ ಇವುಗಳ ಶೇಪ್ ಅಲ್ಟರ್ ಆಗ್ತಾ ಇರುತ್ತೆ. ಅವಾಗ ಏನಂತಂದ್ರೆ ಇವಕ್ಕೆ ಶೇಪ್ ಇರೋದಿಲ್ಲ, ಸರಿಯಾದ ಶೇಪ್ ಇರಲ್ಲ. ದೇ ಆರ್ ಆಲ್ಟರ್ಡ್, ಶೇಪ್ ಈಸ್ ಆಲ್ಟರ್ಡ್ ಎವ್ರಿ ಟೈಮ್. ಸೊ ಹಾಗಾಗಿ ಇಂತಹ ಆರ್ಗ್ಯಾನಿಸಮ್ಸ್ ಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ಲಿಯೋಮಾರ್ಫಿಕ್ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ಲಿಯೋಮಾರ್ಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಸೊ ಅದನ್ನು ಸ್ವಲ್ಪ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್, ಅಂಡ್ ಪಾಶ್ಚರ್ ವಾಸ್ ಅ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ದಿ ಮೈಕೋಪ್ಲಾಸ್ಮಾ. ಅದೇ ತರ ದೀಸ್ ಆರ್ಗ್ಯಾನಿಸಮ್ಸ್ ಡಸ್ ನಾಟ್ ಕಂಟೈನ್ ಸೆಲ್ ವಾಲ್, ಇವುಗಳ ಮೇಲೆ ಸೆಲ್ ವಾಲ್ ಇರೋದಿಲ್ಲ. ಹಾಗಾಗಿ ಇವುಗಳ ಶೇಪ್ ಅವಾಗ ಬದಲಿ ಆಗ್ತಾ ಇರುತ್ತೆ. ದೇ ಕ್ಯಾನ್ ಚೇಂಜ್ ದೇರ್ ಶೇಪ್, ದ ಸ್ಟ್ರಕ್ಚರ್. ಸೊ ಹಾಗಾಗಿ ಇವುಗಳನ್ನ ಪ್ಲಿಯೋಮಾರ್ಫಿಕ್ ಆರ್ಗ್ಯಾನಿಸಮ್ ಅಂತ ಕೂಡ ಕರೀತಾರೆ. ಮತ್ತೆ ಇದನ್ನ ಪ್ರೊಕ್ಯಾರಿಯೋಟ್ಸ್ ನಲ್ಲಿ ನೀವೇನ್ ಮಾಡಿದಿರಿ, ಗ್ರೂಪ್ ಮಾಡಿದಿರಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಇವರು ಏನು ಅಂತಂದ್ರೆ ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್ ಆಲ್ಸೋ. ಆಕ್ಸಿಜನ್ ಇಲ್ಲದೆ ಇದ್ದರೂ ಕೂಡ ದೇ ಕ್ಯಾನ್ ಸರ್ವೈವ್. ಹಾಗಾಗಿ ಈ ಆರ್ಗ್ಯಾನಿಸಮ್ಸ್ ಗಳು ಬಂದು ಏನಂತಂದ್ರೆ ಫ್ಯಾಕಲ್ಟೇಟಿವ್ ಆನರೋಬ್ಸ್ ಅಂತ ಕೂಡ ಕರೀತಾರೆ. ಇವ್ರಿಗೆ ಏನಂತಾರೆ? ಫ್ಯಾಕಲ್ಟೇಟಿವ್ ಆನರೋಬಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗುವಂತ ಕಂಟೆಂಟ್ ಅನ್ನ ನೀವು ನೋಡೋದಾದ್ರೆ ಆಪ್ಷನ್ ಬಿ. ಆಪ್ಷನ್ ಏನ್ ನೋಡ್ರಿ, ಸರ್ವೈವ್ ವಿತ್ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಇದು ಸರ್ವೈವ್ ವಿತ್ ಆಕ್ಸಿಜನ್ ಅಂದ್ರೆ ದೇ ವಿಲ್ ನಾಟ್ ಸರ್ವೈವ್ ವಿತೌಟ್ ಆಕ್ಸಿಜನ್ ಅಂತ. ಹೌದಾ? ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ವಿತ್ ಸೆಲ್ ವಾಲ್ ಸರ್ವೈವ್ ವಿತ್ ಆಕ್ಸಿಜನ್ ಅಂತಂದಿದ್ದಾರೆ. ವಿತೌಟ್ ಆಕ್ಸಿಜನ್ ಆಲ್ಸೋ ದೇ ಕ್ಯಾನ್ ಸರ್ವೈವ್. ಸೊ ಹಾಗಾಗಿ ಅದು ಕೂಡ ರಾಂಗ್ ಆಗುತ್ತೆ. ಸ್ಮಾಲ್ ಲಿವಿಂಗ್ ಸೆಲ್ ವಿತೌಟ್ ಸೆಲ್ ವಾಲ್, ಇಲ್ಲಿ ವಿತ್ ಸೆಲ್ ವಾಲ್ ಅಂದಿರೋದ್ರಿಂದ ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಇಲ್ಲಿ ಸೆಲ್ ವಿತೌಟ್ ಸೆಲ್ ವಾಲ್, ಎಸ್ ದಟ್ ಇಸ್ ರಾಂಗ್, ದಟ್ ಇಸ್ ರೈಟ್. ಅಂಡ್ ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಆಕ್ಸಿಜನ್ ಇಲ್ಲದೇನೆ ಸರ್ವೈವ್ ಆಗುವಂತಹ ಕೆಪಾಸಿಟಿ ಈ ಆರ್ಗ್ಯಾನಿಸಮ್ಸ್ ಗಳಿಗಿದೆ ಅಂತ ಅನ್ನೋದನ್ನ ನಾವು ಈಗ ಆಲ್ರೆಡಿ ನೋಡಿದೀವಿ. ಸೊ ಹಾಗಾಗಿ ಸಿ ಆಪ್ಷನ್ ಬಹಳ ನಿಯರ್ ಇದೆ. ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ವಿತ್ ಸೆಲ್ ವಾಲ್ ಅಂತ ಕೇಳಿದಾನೆ. ಸೊ ಸೆಲ್ ವಾಲ್ ಇರೋದಿಲ್ಲ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ 2017 ಅಲ್ಲಿ ಮತ್ತೆ ಮೈಕೋಪ್ಲಾಸಮ್ ಬಗ್ಗೆ ಕೇಳಿದ್ದಾರೆ. 2017, 2025 ನಲ್ಲಿ ಮತ್ತೆ ಮೈಕೋಪ್ಲಾಸಮ್ ಬಗ್ಗೆ ಕ್ವಶನ್ಸ್ ಅರೈಸ್ ಆಗಿದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. And next, the organisms which completely lack a cell wall and can live without oxygen are ಅಂತ ಹೇಳಿದ್ರೆ. ಸೊ ಈಗ ತಾನೇ ನಾವು ಡಿಸ್ಕಷನ್ ಮಾಡಿದ್ವಿ ನೋಡಿ, ದಿಸ್ ಕ್ವಶನ್ ಮತ್ತೊಂದ್ ಸಾರಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಇದೇನು ಅಂತಂದ್ರೆ ಹೈ ಅಲರ್ಟ್, ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಮೈಕೋಪ್ಲಾಸ್ಮಾಗೆ ಸಂಬಂಧಪಟ್ಟಿರುವ ಎಲ್ಲ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಒಂದ್ಸರಿ ನೋಡ್ಕೊಂಡು ಹೋದ್ರೆ ನಿಮಗೆ ಬೆಟರ್ ಆಗಿರುತ್ತೆ. ಸೊ ಇಲ್ಲಿ ಮತ್ತೆ ಮೈಕೋಪ್ಲಾಸ್ಮಾ ಬಗ್ಗೆ ಕ್ವಶನ್ ಕೇಳಿದ್ರೆ ಏನಂದ್ರೆ ಕಂಪ್ಲೀಟ್ಲಿ ಲ್ಯಾಕ್ ಅ ಸೆಲ್ ವಾಲ್ ಇರೋದಿಲ್ಲ, ಮತ್ತು ಲಿವ್ ವಿತೌಟ್ ಆಕ್ಸಿಜನ್ ಅಂತ ಹೇಳಿದ್ದೇನೆ. ಆಕ್ಸಿಜನ್ ಇಲ್ಲದೇನೆ ಅವು ಕೂಡ ಸರ್ವೈವ್ ಆಗ್ತವೆ. ಸೆಲ್ ವಾಲ್ ಅವುಗಳ ಮೇಲೆ ಇಲ್ಲ ಅಂದ್ರೆ ಅವುಗಳ ಆರ್ಗ್ಯಾನಿಸಮ್ ಯಾವುದು? ಮೈಕೋಪ್ಲಾಸ್ಮಾ ಆಗಿರುತ್ತೆ. ಸೊ ಮೈಕೋಪ್ಲಾಸ್ಮಾ ಇಸ್ ದಟ್ ಆರ್ಗ್ಯಾನಿಸಮ್ ವಿಚ್ ಡೋಂಟ್ ಹ್ಯಾವ್ ಅ ಸೆಲ್ ವಾಲ್ ಅಂಡ್ they actually ಸರ್ವೈವ್ ವಿತೌಟ್ ಆಕ್ಸಿಜನ್. ಫ್ಯಾಕಲ್ಟೇಟಿವ್ ಆನರೋಬಿಕ್ ಆರ್ಗ್ಯಾನಿಸಮ್ ಅಂತ ಕೂಡ ಕರಿತಾ ಇದೀವಿ. ಅಂಡ್ ಮಿಥನೋಜನ್ಸ್, ಆರ್ಕಿಬ್ಯಾಕ್ಟೀರಿಯಾ, ಥರ್ಮೋ ಆಸಿಡೋಫೈಲ್ಸ್, ಇವ್ರು ಎಲ್ಲರಿಗೂ ಕೂಡ ಏನು ಅಂತಂದ್ರೆ ದೇ ರಿಕ್ವೈರ್ ಸೆಲ್ ವಾಲ್ ಇಲ್ಲದೆ ಅವು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಮಿಥನೋಜನ್ಸ್ ಹಾರ್ಶ್ ಕಂಡೀಷನ್ಸ್ ನಲ್ಲಿ ದೇ ಹ್ಯಾವ್ ಟು ಸರ್ವೈವ್. ಬಹಳ ಡೇಂಜರಸ್ ಕಂಡೀಷನ್ ಅಲ್ಲಿ, ಥರ್ಮೋ ಆಸಿಡೋಫೈಲ್ಸ್ ಅಸಿಡಿಕ್ ಕಂಡೀಷನ್ ನಲ್ಲಿ, ಥರ್ಮಲ್ ವೆಂಟ್ ನಲ್ಲಿ ಬದುಕಬೇಕು. ಆರ್ಕಿಬ್ಯಾಕ್ಟೀರಿಯಾ ತುಂಬಾ ಹಳೆ ಆರ್ಗ್ಯಾನಿಸಮ್ಸ್ ಗಳು. ಓಕೆ, ಸೊ ದೇ ಆರ್ ಸರ್ವೈವಿಂಗ್ ಇನ್ ದಿ ಅರ್ತ್ ಸರ್ಫೇಸಸ್. ಸೊ ಅಂತ ಕಂಡೀಷನ್ ಅಲ್ಲಿ ದೇ ರಿಕ್ವೈರ್, ದೇ ಮಸ್ಟ್ ಹ್ಯಾವ್ ಟು ಸರ್ವೈವ್. ಸೊ ಹಾಗಾದ್ರೆ ಸರ್ವೈವ್ ಆಗ್ಬೇಕು ಅಂತಂದ್ರೆ ದೇ ರಿಕ್ವೈರ್ ಸೆಲ್ ವಾಲ್ ಕಂಪಲ್ಸರಿಲಿ. ಸೊ ಹಾಗಾಗಿ ಇಲ್ಲಿ ಸೆಲ್ ವಾಲ್ ಇಲ್ಲದೆ ಇರೋದು ಅಂತ ಬಂದಾಗ ದಟ್ ಈಸ್ ಮೈಕೋಪ್ಲಾಸಮ್ ಅಂತ ನೀವು ಹೇಳ್ಬೇಕು. ಸೊ ಮೈಕೋಪ್ಲಾಸಮ್ ಇಸ್ ದ ಓನ್ಲಿ ಆರ್ಗ್ಯಾನಿಸಮ್ ವೇರ್ ವಿ ಡು ನಾಟ್ ಫೈಂಡ್ ದಿ ಸೆಲ್ ವಾಲ್. ಈ 4 ಆಪ್ಷನ್ಸ್ ಗಳಲ್ಲಿ ನೋಡೋದಾದ್ರೆ. ಓಕೆ, ನೆಕ್ಸ್ಟ್ ಕ್ವಿಕ್ ಆಗಿ ಮತ್ತೆ
ಮುಂದಿನ ಕ್ವಶನ್ಸ್ ಗೆ ಹೋಗೋದಾದ್ರೆ ಇಲ್ಲಿ ನೀವು ನೋಡಬಹುದು ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಕಿಂಗ್ಡಮ್ ಮೊನೆರಾ ಅಂತ ಕೇಳಿದರೆ, ಸೊ ಮೊನೆರಾಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಯಾವುದು ಅಂತ. ಸೊ ಇಲ್ಲಿ ನೋಡಬಹುದು ಸ್ಲೈಮ್ ಮೋಲ್ಡ್ಸ್, ಆಪ್ಷನ್ ಬಿ ಮೈಕೋಪ್ಲಾಸ್ಮಾ ಅಂಡ್ ಯು ಬ್ಯಾಕ್ಟೀರಿಯಾ ಮತ್ತೆ ಆರ್ಕಿ ಬ್ಯಾಕ್ಟೀರಿಯಾ ಅಂತ ಹೇಳಿದರೆ. ಸೊ ಹಾಗಾದ್ರೆ ಇವುಗಳಲ್ಲಿ ಯಾವುದು, ವಿಚ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ಅಂದ್ರೆ ಯಾವುದು, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಕಿಂಗ್ಡಮ್ ಮೊನೆರಾ, ಮೊನೆರಾಗೆ ಸಂಬಂಧ ಪಡದೇ ಇರುವಂತಹ ಆರ್ಗ್ಯಾನಿಸಮ್ ಯಾವುದು ಅಂತ ಕೇಳಿದ್ರೆ, ಸೊ ಹಾಗಾಗಿ ಮೊನೆರಾಗೆ ಸಂಬಂಧ ಪಡದೇ ಇರುವಂತದ್ದು ಅಂತ ನೋಡಿದಾಗ ಯು ಬ್ಯಾಕ್ಟೀರಿಯಾ ಬಂದು, ಮೈಕೋಪ್ಲಾಸ್ಮಾ ಬಂದು, ಆರ್ಕಿ ಬ್ಯಾಕ್ಟೀರಿಯಾ ಬಂದು, ಇವೆಲ್ಲ ಕೂಡ ಒಂದೇ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಬ್ಯಾಕ್ಟೀರಿಯಾದ ಗ್ರೂಪ್ ನಲ್ಲಿ ಬರ್ತವೆ. ಸೊ ದೇ ಆರ್ ಬಿಲಾಂಗಿಂಗ್ ಟು ದ ಬ್ಯಾಕ್ಟೀರಿಯಲ್ ಗ್ರೂಪ್. ಬಟ್ ಸ್ಲೈಮ್ ಮೋಲ್ಡ್ಸ್ ಆರ್ ಟೋಟಲಿ ಡಿಫರೆಂಟ್. ಸ್ಲೈಮ್ ಮೋಲ್ಡ್ಸ್ ಆರ್ ಟೋಟಲಿ ಡಿಫರೆಂಟ್. ಸೊ ಮೊನೆರಾ ಅಂಡ್ ನೀವು ನೋಡಬಹುದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಮೊನೆರಾ ಅಂಡ್ ಪ್ರೊಟಿಸ್ಟಾದ ಬಗ್ಗೆ ಇಲ್ಲಿ ನಾವು ಮೇಜರ್ ಆಗಿ ನೋಡ್ತಾ ಇದೀವಿ. ಸೊ 2013 ಅಲ್ಲಿ ಈ ಕ್ವಶನ್ ಕೇಳಿದರೆ ಮೊನೆರಾ ಆದ ನಂತರ ಪ್ರೊಟಿಸ್ಟಾ, ಮೊನೆರಾ ಗ್ರೂಪ್ಸ್ ಗಳು ಅಂತ ಬಂದಾಗ ನೀವು ನೋಡಬಹುದು ದೇ ಆರ್ ಆಲ್ ಬಿಲಾಂಗ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಮೊನೆರಾ, ದೇ ಆರ್ ಆಲ್ ಬ್ಯಾಕ್ಟೀರಿಯಾ. ಸೊ ದಿಸ್ ಪರ್ಟಿಕ್ಯುಲರ್ ಕಿಂಗ್ಡಮ್ ಈಸ್ ಸೋಲಿ ಕಂಟೈನಿಂಗ್ ದಿ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳು ಇರುವಂತಹ ಒಂದೇ ಒಂದು ಗ್ರೂಪ್ ಅಂದ್ರೆ ಮೊನೆರಾ. ಹಾಗಾದ್ರೆ ಉಳಿದಿರೋದು ಬಂದು ಪ್ರೊಟಿಸ್ಟಾ, ಸ್ಲೈಮ್ ಮೋಲ್ಡ್ಸ್, ದೇ ಆರ್ ಕಮಿಂಗ್ ಅಂಡರ್ ದಿ ಪ್ರೊಟಿಸ್ಟ್. ಸೊ ಅವು ಕೂಡ ಏನು ಅಂತಂದ್ರೆ ಕೈಂಡ್ ಆಫ್ ಸೈನೋಬ್ಯಾಕ್ಟೀರಿಯಾ ತರದ ಗ್ರೋತ್ ಇರುತ್ತೆ ಅದರಲ್ಲಿ. ಸ್ಟ್ರಕ್ಚರ್ಸ್ ಗಳನ್ನ ನೀವು ಇದು ಡಾಗ್ಸ್ ವಾಮಿಟಿಂಗ್ ತರದ ಸ್ಟ್ರಕ್ಚರ್ಸ್ ಗಳೆಲ್ಲ ಇರುತ್ತೆ, ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವುಗಳ ಸ್ಟ್ರಕ್ಚರ್ಸ್ ಕೂಡ ಕಾಣುತ್ತೆ. ಸೊ ಹೌ ದೀಸ್ ಸ್ಲೈಮ್ ಮೋಲ್ಡ್ಸ್ ವಿಲ್ ಬಿ ಗ್ರೋಯಿಂಗ್ ಅಂತ ಪ್ರೊಟಿಸ್ಟಾದಲ್ಲಿ ಅವು ಬರ್ತವೆ. ಸೊ ಹಾಗಾಗಿ ಸ್ಲೈಮ್ ಮೋಲ್ಡ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಮೊನೆರಾ. ಮೊನೆರಾದಲ್ಲಿ ಯಾರ್ಯಾರು ಬರ್ತಾರೆ, ಯು ಬ್ಯಾಕ್ಟೀರಿಯಾ ಬರುತ್ತೆ, ಮೈಕೋಪ್ಲಾಸಮ್ ಬರುತ್ತೆ, ಆರ್ಕಿ ಬ್ಯಾಕ್ಟೀರಿಯಾ ಬರುತ್ತೆ. ಓಕೆ, ಸೊ ಹಾಗಾಗಿ ಸೈನೋ ಬ್ಯಾಕ್ಟೀರಿಯಾ ಬರುತ್ತೆ. ಸೊ ಇಷ್ಟು ಆರ್ಗ್ಯಾನಿಸಮ್ಸ್ ಗಳನ್ನು ನೀವು ಇಲ್ಲಿ ನೇಮ್ ಮಾಡಬಹುದು. ಓಕೆ, okay, let us move to the next question. So next question ಯಾವ್ದಿದೆ ಅಂತ ನೀವು ನೋಡೋದಾದ್ರೆ ಇಲ್ಲಿ the question number ನೋಡಿ 7, which of the following statement is not true for the nostoc. nostoc ಗೆ ಸಂಬಂಧಪಟ್ಟಿರುವಂತಹ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ಇಲ್ಲಿ. ಯಾವುದು nostoc ಗೆ ಸಂಬಂಧ ಪಡದೇ ಇರುವಂತದ್ದು ಅಂತ. ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಫಾರ್ ದ nostoc. ಸೊ nostoc ಈಸ್ ಪ್ರೊಕ್ಯಾರಿಯೋಟಿಕ್ ಅಂತ. ಎಸ್, ಅದು ಕೂಡ ಪ್ರೊಕ್ಯಾರಿಯೋಟಿಕ್ ಗ್ರೂಪ್ ಗೆ ಬರುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ನಾಸ್ಟಾಕ್ ಗ್ರೂಪ್ ಆರ್ಗ್ಯಾನಿಸಮ್ ಯಾವ ತರ ಇದೆ ಅಂತ. ಸೊ ಇದು ಒಂದು ಪ್ರೊಕ್ಯಾರಿಯೋಟಿಕ್ ಗ್ರೂಪ್ ನಲ್ಲಿ ಬರ್ತಾ ಇದೆ. ಅಂಡ್ ದೇ ಆರ್ ಆಲ್ಸೋ ಕಂಟೈನಿಂಗ್ ಸರ್ಟನ್ ಪಿಗ್ಮೆಂಟ್ಸ್ ಕೂಡ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ದೇ ಆರ್ ಅಟೋಟ್ರಾಫಿಕ್. ಆಲ್ಸೋ ಪಿಗ್ಮೆಂಟ್ ಇದೆ ಅಂದ್ಮೇಲೆ ಅವುಗಳು ಏನಾಗಿರ್ಬೇಕು, ಅಟೋಟ್ರಾಫಿಕ್ ಆರ್ಗ್ಯಾನಿಸಮ್ಸ್ ಗಳಾಗಿರ್ಬೇಕು. ಸೊ ಕ್ಲೋರೋಫಿಲ್ ಕಂಟೆಂಟ್ ಈ ತರದ ಕಂಟೆಂಟ್ ಇದ್ರೆ ದೇ ಕ್ಯಾನ್ ಸಿಂಥಸೈಸ್ ದೇರ್ ಓನ್ ಫುಡ್. ಪ್ರೊಕ್ಯಾರಿಯೋಟ್ಸ್ ಆಗಿದೆ. ಅಂಡ್ ಫಿಲಾಮೆಂಟಸ್ ಇದೆ, ಫಿಲಾಮೆಂಟ್ ತರದ ಸ್ಟ್ರಕ್ಚರ್ ಅನ್ನೋದು ಹೊಂದಿದೆ. ಇಲ್ಲಿ ಸಿಸ್ಟ್ ಗಳನ್ನು ನೀವು ನೋಡಬಹುದು. ಸೊ ಈ ತರದ ಸ್ಟ್ರಕ್ಚರ್ ಇದೆ ಅಂದ್ರೆ ಪ್ರೊಕ್ಯಾರಿಯೋಟ್ ಹೌದು, ಆಟೋಟ್ರಾಫ್ ಹೌದು, ಫಿಲಾಮೆಂಟ್ ತರ ಇದೆ ಅಂದ್ಮೇಲೆ ಈ ಮೂರು ಆಪ್ಷನ್ಸ್ ಗಳು ನಾಸ್ಟಾಕ್ ಗೆ ಸಂಬಂಧಪಟ್ಟಿದ್ದೇ ಆಗಿದೆ. ಆದ್ರೆ ದೇ ಆರ್ ಸೇಯಿಂಗ್ ಮ್ಯಾಕ್ರೋಸ್ಕೋಪಿಕ್ ಅಂತ ಹೇಳಿದ್ರೆ, ಬಟ್ ದೀಸ್ ನಾಸ್ಟಾಕ್ಸ್ ಆರ್ ಮೈಕ್ರೋಸ್ಕೋಪಿಕ್ ಇನ್ ನೇಚರ್. ಸೊ ಇದನ್ನ ನೀವು ನೆನಪಿಟ್ಕೋಬೇಕು, ಮೈಕ್ರೋಸ್ಕೋಪಿಕ್ ಇನ್ ನೇಚರ್. ಸೊ ದೇ ಆರ್ ಮೈಕ್ರೋಸ್ಕೋಪಿಕ್. ವಿ ಕೆನಾಟ್ ಸಿ ದೆಮ್ ವಿತ್ ದ ನೆಕೆಡ್ ಐಸ್. ಸೊ ವಿ ನೀಡ್ ಮೈಕ್ರೋಸ್ಕೋಪ್ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದ ಕಾಲೋನೀಸ್ ವಿಚ್ ಆರ್ ಮೇಡ್ ಬೈ ದಿ ದೀಸ್ ನಾಸ್ಟಾಕ್ ನ ಕಾಲೋನೀಸ್ ಗಳು ಇರ್ತಾವಲ್ಲ, ಆ ಕಾಲೋನಿ ನಿಮ್ಗೆ ನೋಡೋದಕ್ಕೆ ಕಣ್ಣಿಗೆ ಕಾಣಬಹುದು. ಬಟ್ ಅದರಲ್ಲಿ ಕಾಲೋನಿಯಲ್ಲಿ ಬದುಕ್ತಾ ಇರುವಂತಹ ಆರ್ಗ್ಯಾನಿಸಮ್ಸ್ ಇದಲ್ಲ, ಅದು ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಸೊ ಹಾಗಾಗಿ ಯು ರಿಕ್ವೈರ್ ದಟ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಮೈಕ್ರೋಸ್ಕೋಪ್. ಹಾಗಾಗಿ ಇವು ಮ್ಯಾಕ್ರೋಸ್ಕೋಪಿಕ್ ಅಲ್ಲ, ದೇ ಆರ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ಬೇಕಾಗತ್ತೆ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಕ್ವಿಕ್ ಆಗಿ ಹೋಗೋಣಂತೆ. ಸೊ ಅ ಬ್ಯಾಕ್ಟೀರಿಯಂ ಈಸ್ ಕೆಪಬಲ್ ಆಫ್, ನೋಡಿ, ಅ ಬ್ಯಾಕ್ಟೀರಿಯಂ ಈಸ್ ಕೆಪಬಲ್ ಆಫ್ ವಿತ್ ಸ್ಟ್ಯಾಂಡಿಂಗ್ ಎಕ್ಸ್ಟ್ರೀಮ್ ಹೀಟ್. ಹೈಯೆಸ್ಟ್ ಹೀಟ್ ಅನ್ನ ವಿತ್ ಸ್ಟ್ಯಾಂಡ್ ಮಾಡುವ ಎಬಿಲಿಟಿ ಬ್ಯಾಕ್ಟೀರಿಯಾಗೆ ಬರಬೇಕು. ಡ್ರೈನೆಸ್ ಅನ್ನ ವಿತ್ ಸ್ಟ್ಯಾಂಡ್ ಮಾಡಬೇಕು. ಟಾಕ್ಸಿಕ್ ಕೆಮಿಕಲ್ಸ್ ಗಳ ವಿರುದ್ಧ ಹೋರಾಡಿ ಬದುಕುವಂತ ಕೆಪಾಸಿಟಿ ಒಂದು ಬ್ಯಾಕ್ಟೀರಿಯಾಗೆ ಬರಬೇಕು ಅಂದ್ರೆ ದಿಸ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಪ್ರೊಬಬಲಿ ಏಬಲ್ ಟು ಫಾರ್ಮ್. ಹಾಗಾದ್ರೆ ಅದು ಯಾವ ತರದ ಸ್ಟ್ರಕ್ಚರ್ ನಲ್ಲಿ ಇರಬಹುದು ಅಂತ ಒಂದು ಪ್ರಶ್ನೆ ಕೇಳಿದಾನೆ. 2009 ನಲ್ಲಿ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಿರೋ ಕ್ವಶನ್ಸ್ ಗಳು ಕೂಡ ರಿಪೀಟ್ ಆಗ್ತಾ ಇದೆ. ಸೈನೋ ಬ್ಯಾಕ್ಟೀರಿಯಾ, ಆರ್ಕಿ ಬ್ಯಾಕ್ಟೀರಿಯಾಗಳ ಬಗ್ಗೆ, ಅದಾದ ನಂತರ ಬ್ಯಾಕ್ಟೀರಿಯಾಗಳ ಗ್ರೂಪು ಮೊನೆರಾ, ಅದೇ ತರ ಪ್ರೊಟಿಸ್ಟಾ ಬಗ್ಗೆ ಕ್ವಶನ್ ಬಂದಿದೆ, ಮತ್ತೆ ಮೈಕೋಪ್ಲಾಸಮ್ ಬಗ್ಗೆ ಈಗ ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ಇಲ್ಲಿ ನೋಡಬಹುದು ಎಂಡೋಟಾಕ್ಸಿನ್ಸ್ ಅಂತ ಟಾಕ್ಸಿನ್ ರಿಲೀಸ್ ಮಾಡುವಂತಹ ಕಂಪೋನೆಂಟ್ ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಂಡೋಜಿನಸ್ ಬಡ್ಸ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಥಿಕ್ ಪೆಪ್ಟಿಡೋಗ್ಲೈಕಾನ್ ವಾಲ್ ಅಂತ ಹೇಳಿದ್ರೆ, ಪೆಪ್ಟಿಡೋಗ್ಲೈಕಾನ್ ವಾಲ್ ಅಂತ ಬಂದ್ರೆ ಇದು ಇಟ್ ಈಸ್ ಅಬೌಟ್
ಇಟ್ ಇಸ್ ನಾಟ್ ದ್ಯಾಟ್ ಮಚ್ ಹಾರ್ಡ್ ಕಂಪೋನೆಂಟ್. ಹೌದಾ, ಅಷ್ಟೊಂದು ಹಾರ್ಡ್ ಕಂಪೋನೆಂಟ್ ಇದು ಅಲ್ಲ. ಅದೇ ತರ ನೀವು ಇಲ್ಲಿ ನೋಡ್ಬೋದು ಎಂಡೋಸ್ಪೋರ್ ಅಂತ ಕಂಪೋನೆಂಟ್ ಅನ್ನು ಕೊಟ್ಟಿದ್ದಾನೆ. ಸೊ ದ ಎಂಡೋಸ್ಪೋರ್ ಕಂಡೀಷನ್ ಏನಿದೆ, ಸೊ ದೀಸ್ ಆರ್ ದಿ ಸ್ಪೋರ್ಸ್ ವಿಚ್ ಹ್ಯಾವ್ ಅ ಕೆಪಾಸಿಟಿ ಟು ವಿಥ್ಸ್ಟ್ಯಾಂಡ್ ದಿ ಹೈಯೆಸ್ಟ್ ಅಂಡ್ ಹಾರ್ಶ್ ಕಂಡೀಷನ್, ಹೈಯೆಸ್ಟ್ ಟೆಂಪರೇಚರ್, ಹೈಯೆಸ್ಟ್ ಪಿ ಎಚ್, ಆಸಿಡಿಕ್ ಕಂಡೀಷನ್. ಸೊ ಈ ತರದ ಡೇಂಜರಸ್ ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡುವ ಎಬಿಲಿಟಿ ಎಂಡೋಸ್ಪೋರ್ಸ್ ಗಳಿಗಿರುತ್ತೆ. ಹಾಗಾಗಿ ಅನ್ಫೇವರೇಬಲ್ ಕಂಡೀಷನ್, ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ಸ್, ನಮಗೆ ಯಾವಾಗ ವಾತಾವರಣ ನಮಗೆ ನಮ್ಮ ಫೇವರ್ ಆಗಿಲ್ಲ, ಅನ್ಫೇವರೇಬಲ್ ಕಂಡೀಷನ್ ಅಂತ ಯಾವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ದೇ ಸ್ಟಾಪ್ ದೇರ್ ಲೈಫ್ ಸೈಕಲ್ ಅಂಡ್ ದೇ ಫಾರ್ ದಿ ಎಂಡೋಸ್ಪೋರ್ಸ್ ಗಳನ್ನ ಮಾಡಿ ಅದರಲ್ಲಿ ಬಚ್ಚಿಟ್ಕೊಂಡ್ಬಿಡ್ತವೆ. ಸೊ ಹಾಗಾದ್ರೆ ವೆನ್ ಬೈ ರಿಟರ್ನಿಂಗ್ ಆಫ್ ದೀಸ್ ಫೇವರೇಬಲ್ ಕಂಡೀಷನ್, ಯಾವಾಗ ಒಂದು ಸರಿಯಾದ ವಾತಾವರಣ ಬ್ಯಾಕ್ಟೀರಿಯಾಗಳಿಗೆ ಸಿಗುತ್ತೆ ಅಂತ ಅನ್ಸುತ್ತೆ, ಅಂತ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ ಎಂಡೋಸ್ಪೋರ್ಸ್ ನ ಓಪನ್ ಮಾಡಿ ಹೊರಗಡೆ ಬರ್ತವೆ. ಎಂಡೋಟಾಕ್ಸಿನ್ಸ್ ಗಳು, ಎಂಡೋಜಿನಸ್ ಕಂಪೋನೆಂಟ್ಸ್ ಗಳು, ಇವೆಲ್ಲ ಬ್ಯಾಕ್ಟೀರಿಯಾ ಸೀಕ್ರೆಟ್ ಮಾಡ್ತಾ ಇರುವಂತದ್ದು. ಓಕೆ, ಇಟ್ ಇಸ್ ಜಸ್ಟ್ ಟು ಸರ್ವೈವ್ ಇನ್ ದಿ ಕಂಡೀಷನ್ ಅಷ್ಟೇ. ಬಿಟ್ರೆ ಫಾರ್ ಅ ಲಾಂಗ್ ಏನಂತೀರಿ ಹಾರ್ಶ್ ಕಂಡೀಷನ್ಸ್ ಗಳನ್ನ ನೀವು ಅವಾಯ್ಡ್ ಮಾಡ್ಲೇಬೇಕು ಅಂತ ಆದ್ರೆ ನಿಮಗೆ ಎಂಡೋಸ್ಪೋರ್ ಫಾರ್ಮೇಶನ್ ಮಾಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆಪ್ಷನ್ ಆಗಿರುತ್ತೆ. And then moving to the next question quickly, which of the following group of algae do not have a eukaryotic organization ಅಂತ ಹೇಳಿದ್ರೆ, ಅಂದ್ರೆ ಈ ಕೆಳಗಿನ ಯಾವುದರಲ್ಲಿ ಇದು ಆಲ್ಗೆಗೆ ಸಂಬಂಧಪಟ್ಟಿದೆ ಆದ್ರೆ ಯೂಕ್ಯಾರಿಯೋಟಿಕ್ ಆರ್ಗನೈಸೇಷನ್ ಬರೋದಿಲ್ಲ. ಯೂಕ್ಯಾರಿಯೋಟ್ ಆರ್ಗಾನಿಸಮ್ಸ್ ಗಳು ಹೇಗೆ ಬಿಲ್ಡ್ ಆಗಿದೆ ಆ ತರದ ಒಂದು ಕಂಡೀಷನ್ಸ್ ಇದರಲ್ಲಿ ಇಲ್ಲ ಅಂತ ಕೇಳಿದರೆ, ಸೊ ನೀವು ನೋಡ್ಬೋದು ಗೋಲ್ಡನ್ ಬ್ರೌನ್ ಅಲ್ಗೆ, ಗ್ರೀನ್ ಅಲ್ಗೆ, ರೆಡ್ ಅಲ್ಗೆ ಅಂತ ನೀವು ನೋಡಿದ್ರೆ ದೇ ಆರ್ ಆಲ್ ಬಿಲಾಂಗಿಂಗ್ ಟು ದ macroalgae groups and majority of them are the marine forms. So marine forms and well developed organisms ಆಗಿರೋದ್ರಿಂದ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಗಳು ಆ ಒಂದು ಪ್ರಾಪರ್ಟೀಸ್ ಗಳನ್ನ ಇದು ಶೋ ಮಾಡ್ತಾ ಇದೆ. ಓಕೆ, ಸೊ ಈ ಮೂರು ಕೂಡ ಯೂಕ್ಯಾರಿಯೋಟಿಕ್ ಪ್ರಾಪರ್ಟೀಸ್ ಗಳನ್ನ ಶೋ ಮಾಡುತ್ತೆ. ಬಟ್ ಬ್ಲೂ ಗ್ರೀನ್ ಆಲ್ಗೆ ಇದೆಯಲ್ಲ, ದೇ ಆರ್ ನಾಟ್ ಯೂಕ್ಯಾರಿಯೋಟಿಕ್ ಕಂಪೋನೆಂಟ್ಸ್, ದೇ ಆರ್ ಬಿಲಾಂಗಿಂಗ್ ಟು ದಿ ಪ್ರೊಕ್ಯಾರಿಯೋಟ್ಸ್ ನ ಗ್ರೂಪ್ ನಲ್ಲಿ ಬರ್ತಾ ಇದೆ. ಬ್ಯಾಕ್ಟೀರಿಯಾದ ಗ್ರೂಪ್ ಗಳಲ್ಲಿ ಕೂಡ ಅದನ್ನ ಕನ್ಸಿಡರ್ ಮಾಡ್ತಾ ಇದ್ರೆ, ಅದಕ್ಕೋಸ್ಕರ ಸೈನೋ ಬ್ಯಾಕ್ಟೀರಿಯಾ ಅಂತ ಇದನ್ನ ಕರೀತಾ ಇದ್ರಿ. ಸೊ ಹಾಗಾಗಿ ಬ್ಯಾಕ್ಟೀರಿಯಾ ಇವನ್ ದೋ ದೇ ಆರ್ ಆಲ್ಗೆ ಬಟ್ ದೇ ಆರ್ ಬಿಲಾಂಗಿಂಗ್ ಟು ದಿ ಪ್ರೊಕ್ಯಾರಿಯೋಟಿಕ್ ಗ್ರೂಪ್, ದಟ್ ಇಸ್ ಬ್ಲೂ ಗ್ರೀನ್ ಆಲ್ಗೆ, BGA ಅಥವಾ ಸೈನೋ ಬ್ಯಾಕ್ಟೀರಿಯಾ ಅಂತ ಕರಿತಾ ಇದ್ರಿ. ಓಕೆ, ಸೊ ಇದು ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ಬೇಕಾಗುತ್ತೆ. 2005 ನಲ್ಲಿ ಈ ಕ್ವಶನ್ ನ ಕೇಳಿದ್ದಾರೆ. ಅಂಡ್ ಕ್ವಿಕ್ಲಿ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಆಸ್ಮೋರೆಗ್ಯುಲೇಷನ್ ಇನ್ ದ ಪ್ಯಾರಾಮೇಶಿಯಂ ಅಂತ ಕೇಳಿದಾನೆ. ಆಸ್ಮೋರೆಗ್ಯುಲೇಷನ್ ಇನ್ ದಿ ಪ್ಯಾರಾಮೇಶಿಯಂ ಈಸ್ ಅ ಫಂಕ್ಷನ್ ಆಫ್ ಅಂತ ಕೇಳಿದಾನೆ. ಈಗ ಪ್ಯಾರಾಮೇಶಿಯಂ ಸ್ಟ್ರಕ್ಚರ್ ನಲ್ಲಿ ಆಸ್ಮೋರೆಗ್ಯುಲೇಷನ್ ಮಾಡುವಂತವ್ರು ಯಾರು? ಆಸ್ಮೋರೆಗ್ಯುಲೇಷನ್ ಮೀನ್ಸ್ ಫೋರ್ಸ್ಫುಲ್ ಥ್ರೋಯಿಂಗ್ ಔಟ್ ದಿ ವಾಟರ್ ಕಂಟೆಂಟ್ ಇನ್ ದ ಬಾಡಿ. ಸೊ ಬಾಡಿ ಒಳಗಡೆ ಒಂದಿಷ್ಟು ಕಂಪೋನೆಂಟ್ ಇದೆ, ಆ ಕಂಪೋನೆಂಟ್ ಅನ್ನ ನೀನು ಹೊರಗಡೆ ಹಾಕ್ಬೇಕು ಅಂತ ಕಂಡೀಷನ್, ಅಂತದೊಂದು ಸ್ಟ್ರಕ್ಚರ್ ನಿಮಗೆ ಈ ಪ್ಯಾರಾಮೇಶಿಯಂ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗಾದ್ರೆ ಅದು ಯಾವುದು ಅಂತ ನಿಮ್ಗೆ ಇಲ್ಲಿ ಕ್ವಶನ್ ನಲ್ಲಿ ಕೇಳಿದರೆ, ಸೊ ಒಂದ್ಸರಿ ಅದನ್ನ ನೀವು ನೋಡೋದಾದ್ರೆ ಯಾವ್ದು ಸ್ಟ್ರಕ್ಚರ್ಸ್ ಗಳು ಬರುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಟ್ರೈಕೋಸಿಸ್ಟ್ಸ್ ಅಂತ ಕೊಟ್ಟಿದ್ದಾನೆ. ವಾಟ್ ಈಸ್ ದಟ್ ಟ್ರೈಕೋಸಿಸ್ಟ್? ಎನಿ ಐಡಿಯಾ? ಟ್ರೈಕೋಸಿಸ್ಟ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ದ ಟ್ರೈಕೋಸಿಸ್ಟ್ಸ್ ಅಂತ? ಅಂಡ್ ವಾಟ್ ಅಬೌಟ್ ದ ಸೈಟೋಸ್ಟೋಮ್ ಅಂದ್ರೆ ಏನು? ಟ್ರೈಕೋಸಿಸ್ಟ್ಸ್ ಅಂದ್ರೆ ಏನು? ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್, ಸೈಟೋಫೇಸ್ ಅಂತೆ. ಸೊ ಏನಿರಬಹುದು ಅಂತ ನೀವು ನೋಡೋದಾದ್ರೆ, ಆಸ್ಮೋರೆಗ್ಯುಲೇಷನ್ ಇನ್ ದ ಪ್ಯಾರಾಮೇಶಿಯಂ ಇಸ್ ಅ ಫಂಕ್ಷನ್ ಆಫ್ ಅಂತ ಕೇಳಿದ್ರೆ, ಈ 4 ಸ್ಪೆಷಾಲಿಟಿ ನೀವು ನೋಡೋದಾದ್ರೆ, the first one, the option ಏನಿದೆ ಟ್ರೈಕೋಸಿಸ್ಟ್ ಇದೆಯಲ್ಲ, ಇಟ್ ಈಸ್ ದ ಸ್ಟ್ರಕ್ಚರ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಡಿಫೆನ್ಸಿಂಗ್ ಪರ್ಪಸ್. ಇದನ್ನ ನಾವು ಡಿಫೆನ್ಸ್ ಪರ್ಪಸ್ ನಾವು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಯಾರು? ಪ್ಯಾರಾಮೇಶಿಯಂ ಡಿಫೆನ್ಸ್ ಪರ್ಪಸ್ ಬಳಕೆ ಮಾಡ್ಕೊಳ್ಳುವ ಒಂದು ಸ್ಟ್ರಕ್ಚರ್ ಆಗಿದೆ ಟ್ರೈಕೋಸಿಸ್ಟ್ ಅಂತ ಕರೀತಾರೆ. ಅಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಔಟ್ಸೈಡ್ ದ ಬಾಡಿ, ಸೊ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಎನಿ ಎನಿಮೀಸ್. ಓಕೆ, ಸೊ ಯಾವ್ದಾದ್ರು ಪ್ರಿಡೇಟರ್ಸ್ ಗಳು ಬಂದು ಅಟ್ಯಾಕ್ ಮಾಡ್ತಿದ್ರೆ ಅಂತ ಸಂದರ್ಭದಲ್ಲಿ ಇದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಟ್ರೈಕೋಸಿಸ್ಟ್ ಗಳನ್ನ ಡೆವಲಪ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಇದಕ್ಕೂ ಮತ್ತು ಆಸ್ಮೋರೆಗ್ಯುಲೇಷನ್ಗೂ ಸಂಬಂಧ ಇಲ್ಲ. ಅಂಡ್ ವೆನ್ ಇಟ್ ಕಮ್ಸ್ ಟು ದ ಸೈಟೋಸ್ಟೋಮ್ ಅಂತ ಹೇಳಿದ್ರೆ, ವಾಟ್ ಈಸ್ ಸೈಟೋಸ್ಟೋಮ್ ಅಂತ ಕೇಳೋದಾದ್ರೆ, ಸೊ ದ ಆಪ್ಷನ್ ಸಿ, ಸೈಟೋಸ್ಟೋಮ್ ಮೀನ್ಸ್ ಇಟ್ ಈಸ್ ಆಕ್ಟಿಂಗ್ ಆಸ್ ದ ಮೌತ್ ಪಾರ್ಟ್ ತರ ಆಕ್ಟ್ ಮಾಡುತ್ತೆ. ಸೊ ಒಂದು ಪ್ಯಾರಾಮೇಶಿಯಂ ನ ಮೌತ್ ಏನಿದೆಯಲ್ಲ, ಅದು ಯಾವ್ದನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದ್ರೆ ಸೈಟೋಸ್ಟೋಮ್ ಅಂತ ಕರೀತಾರೆ. ಸೆಲ್ಲಿನ ಮೌತ್ ಗೆ ನಾವು ಸೈಟೋಸ್ಟೋಮ್ ಅಂತ ಕರಿತೀವಿ. ಅಂಡ್ ವೆನ್ ಇಟ್ ಕಮಿಂಗ್ ಟು ದಿ ಸೈಟೋಫೇಸ್ ಅಂತ ಹೇಳಿದ್ರೆ, ಸೊ ಆಪ್ಷನ್ ಡಿ ಏನಿದೆ, ಸೈಟೋಫೈಸ್ ಅನ್ನುವಂತಹ ಸ್ಟ್ರಕ್ಚರ್ ಏನಿದೆ, ದಟ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ದಿ ಸೆಲ್ ಮೌತ್ ಅಂದ್ಮೇಲೆ ಸೆಲ್ ಏನಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಇದನ್ನ? ಸೆಲ್ ಏನಸ್ ಅಂತ ಕರೀತಾರೆ. ಸೊ ಮೌತ್ ನಮಗೆ ಫುಡ್ ಡೈಜೆಸ್ಟ್ ಇಂಟೇಕ್ ಮಾಡೋದಕ್ಕೆ ಯೂಸ್ ಆದ್ರೆ ಸೆಲ್ ಏನಸ್ ಬಂದು
ಎಸೇಷನ್ ಮಾಡೋದಕ್ಕೆ, ಟು ಎಸೇಷನ್ ಆಫ್ ದಿ ವಾಟ್ ಯು ಸೇ ಎಸೇಷನ್ ಆಫ್ ದಿ ಫುಡ್ ಮಟೀರಿಯಲ್ ನ ರಿಮೂವ್ ಮಾಡೋದಕ್ಕೆ ಅದು ಹೆಲ್ಪ್ಫುಲ್ ಆಗಿದೆ ಅಂತ. ಅಂದ್ರೆ ಬಾಡಿಯಿಂದ ವೇಸ್ಟ್ ಅನ್ನು ಹೊರಗಡೆ ಹಾಕೋದಕ್ಕೋಸ್ಕರ ಅದು ಬಳಕೆ ಆಗ್ತಾ ಇದೆ. ಸೊ ಹಾಗಾದ್ರೆ ಅದನ್ನ ಬಿಟ್ರೆ ನಮ್ಗೆ ಉಳಿದಿರುವಂತದ್ದು ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್. ಸೊ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ಸ್ ಗಳು ಬಂದು ದೇ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಸ್ಟ್ರಕ್ಚರ್ಸ್ ಇನ್ ದಿ paramecium body, which is helpful in throwing out the excess water ನ ಫೋರ್ಸ್ಫುಲ್ ಆಗಿ ಬಾಡಿಯಿಂದ ಹೊರಗಡೆ ಹಾಕುವಂತಹ ಪ್ರಾಸೆಸ್ಗೆ ಆಸ್ಮೋರೆಗ್ಯುಲೇಷನ್ ಅಂತಾರೆ. ಅದರಲ್ಲಿ ನಮಗೆ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಫಂಕ್ಷನ್ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ನಾವು ಹೋಗೋದಾದ್ರೆ ಕ್ವಿಕ್ ಆಗಿ ನೋಡಿ. ಸೊ ಐಡೆಂಟಿಫೈ ದ ಆಡ್ ಒನ್ ಔಟ್ ಅಂತ ಕೇಳಿದ್ದೇನೆ. ಆಡ್ ಒನ್ ಔಟ್ ಫ್ರಮ್ ದೀಸ್ ಗಿವನ್ ವಾಟ್ ಯು ಸೇ ಸ್ಟೇಟ್ಮೆಂಟ್ಸ್. ಸೊ ಇವು ಏನ್ ಇದರಲ್ಲಿ ಅಂತ ನೋಡೋದಾದ್ರೆ ನಿಮಗೆ ಬುಕ್ ಅಲ್ಲಿ ಇರುತ್ತೆ, ನೀವು ಒಂದ್ಸರಿ ಅದನ್ನ ನೋಡಬಹುದು. NCERT book has given a wonderful explanation about these things, and these are the examples for the some of the organisms called Basidiomycetes. ಗೆ ಎಕ್ಸಾಂಪಲ್ ಬಂದು ಯೂಸ್ಟಿಲಾಗೋ ಅಂತ ಕರಿತೀವಿ. ಸೊ ಇದು ಮೈಸಿಟಸ್ ಅಂತ ಅಂದ್ರೆ ಫಂಗಸ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಕ್ವೆಶನ್ ಆಗಿದೆ. ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಫಂಗಸ್. ಟ್ರೈಕೋಡರ್ಮಾ ಒಂದು ಫಂಗಸ್, ಆಲ್ಟರ್ನೇರಿಯಾ ಒಂದು ಫಂಗಸ್, ಕಾಲಿಯೋಟ್ರೈಕಮ್ ಇಸ್ ಅ ಫಂಗಸ್, ಅಂಡ್ ಇವನ್ ದ ಯೂಸ್ಟಿಲಾಗೋ ಇಸ್ ಆಲ್ಸೋ ಅ ಫಂಗಸ್ ಗ್ರೂಪ್. ಸೊ ಇದರಲ್ಲಿ ನಿಮಗೆ ನೋಡೋದಾದ್ರೆ ಯೂಸ್ಟಿಲಾಗೋ ಅಂತ ನೀವೇನ್ ಹೇಳ್ತಾ ಇದ್ರಿ, ದಟ್ ಈಸ್ ಬಿಲಾಂಗಿಂಗ್ ಟು ದ ಬ್ಯಾಸಿಡಿಯೋಮೈಸಿಟಸ್. ಸ್ಮಟ್ ಫಂಗೈ ಅಂತ ಕರೀತಾರೆ ಇದನ್ನ, ಸ್ಮಟ್ ಫಂಗಸ್ ಅಂತ ಕರೀತಾರೆ. ಸೊ ಅದನ್ನ ಹೊರತುಪಡಿಸಿದ್ರೆ ಕಾಲಿಯೋಟ್ರೈಕಮ್ ಆಗ್ಲಿ, ಅಲ್ಟರ್ನೇರಿಯಾ ಆಗ್ಲಿ, ಟ್ರೈಕೋಡರ್ಮಾ ಆಗ್ಲಿ, ಇವೆಲ್ಲವೂ ಕೂಡ ಏನಂತಂದ್ರೆ ದೇ ಆರ್ ಬಿಲಾಂಗಿಂಗ್ ಟು ದ ಡ್ಯೂಟಿರೋಮೈಸಿಟಸ್ ಗ್ರೂಪ್. ಸೊ ಇದು ಬಂದು ಮೂರು ಆಪ್ಷನ್ಸ್ ಗಳು ನಿಮ್ಗೆ ಡ್ಯೂಟಿರೋಮೈಸಿಟಸ್ ನಲ್ಲಿ ಕಾಣೋದಕ್ಕೆ ಸಿಗುವಂತಹ ಆರ್ಗ್ಯಾನಿಸಮ್ಸ್ ಗಳು. ಎಕ್ಸಾಂಪಲ್ಸ್ ಫಾರ್ ದಿ ಡ್ಯೂಟಿರೋಮೈಸಿಟಸ್ ಗ್ರೂಪ್ ಆಫ್ ಫಂಗಸ್. ಯೂಸ್ಟಿಲಾಗೋ ಮಾತ್ರ ಸ್ಮಟ್ ಫಂಗೈ, ದಟ್ ಈಸ್ ವಾಟ್ ಯು ಸೇ ದ ಬ್ಯಾಸಿಡಿಯೋಮೈಸಿಟಸ್ ಅಂತ. ಸೊ 2021 ಅಲ್ಲಿ ರೀಸೆಂಟ್ ಆಗಿ ಕೇಳಿರುವಂತಹ ಕ್ವೆಶನ್, ಅದನ್ನು ಕೂಡ ಒಂದ್ಸರಿ ನೀವು ನೋಡ್ಕೋಬೇಕಾಗುತ್ತೆ. ಅಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಮ್ಯಾಚ್ ದಿ ಫಾಲೋಯಿಂಗ್ ತರದ ಒಂದು ಕ್ವೆಶನ್ ಕೇಳಿದರೆ ನೋಡಿ. ಒಂದ್ಸರಿ ನೋಡ್ಕೋಬಹುದು, ಫೈಕೋಮೈಸಿಟಸ್ ಯಾವುದು, ಅಸ್ಕೋಮೈಸಿಟಸ್ ಯಾವುದು, ಬ್ಯಾಸಿಡಿಯೋಮೈಸಿಟಸ್ ಯಾವುದು ಅಂತ. ಸೊ ಒಂದ್ಸರಿ ನೀವು ನೋಡೋದಾದ್ರೆ ಯಾವ ಆಪ್ಷನ್ ಅದಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಫೈಕೋಮೈಸಿಟಸ್ ಅಂತ ನೀವು ನೋಡೋದು ಆದರೆ, ಫೈಕೋಮೈಸಿಟಸ್ ಗೆ ಒಂದು ಎಕ್ಸಾಂಪಲ್ ಕೇಳಿದರೆ ಇಲ್ಲಿ ನೀವು ಆಲ್ಬಿಗೋನ ನೀವು ಎಕ್ಸಾಂಪಲ್ ಕೊಡಬಹುದು. ಫೈಕೋಮೈಸಿಟಸ್ ಗೆ ಆಲ್ಬಿಗೋ ಬರುತ್ತೆ. ಆಸ್ಕೋಮೈಸಿಟಸ್ ಗೆ ನೀವು ಪೆನ್ಸಿಲಿಯಂ ಅನ್ನ ನೇಮ್ ಮಾಡಬಹುದು. ಆಸ್ಕೋಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಪೆನ್ಸಿಲಿಯಂ. ಓಕೆ, ಅಂಡ್ ದೆನ್ ಸಿ ಆಪ್ಷನ್ ನೀವು ನೋಡಬಹುದು, ಪಕ್ಸಿನಿಯಾಗೆ ನೀವು ಮ್ಯಾಚ್ ಮಾಡಬಹುದು. ಬ್ಯಾಸಿಡಿಯೋಮೈಸಿಟಸ್ ಇಸ್ ಅನ್ ಎಕ್ಸಾಂಪಲ್, ಒಂದು ಪಕ್ಸಿನಿಯಾ. ಅಂಡ್ ದೆನ್ ಕಮಿಂಗ್ ಟು ದಿ ಲಾಸ್ಟ್ ಒನ್, ದಟ್ ಇಸ್ ಡ್ಯೂಟಿರೋಮೈಸಿಟಸ್. ಡ್ಯೂಟಿರೋಮೈಸಿಟಸ್ ಈಗ ತಾನೇ ನಾವು ನೋಡಿದ್ವಿ, ಈ ಹಿಂದಿನ ಒಂದು ಎಕ್ಸಾಂಪಲ್ ಡ್ಯೂಟಿರೋಮೈಸಿಟಸ್ ಒಂದು ಎಕ್ಸಾಂಪಲ್ ಆಲ್ಟರ್ನೇರಿಯಾ ಆಗಿತ್ತು. ಸೊ ಹಾಗಾಗಿ ಈ ತರದ ಆಪ್ಷನ್ ಯಾವ್ದಿದೆ ಅಂತ ನೋಡೋದಾದ್ರೆ, ಎಗೆ 3 ಆಪ್ಷನ್ ಅಂದ್ರೆ ಒಂದು ಇದು ರಾಂಗ್ ಇದೆ, ಇದು ಕೂಡ ರಾಂಗ್ ಇದೆ, ಎಗೆ ಇದು ಸರಿ ಇದೆ. ಸೊ ಹಾಗಾದ್ರೆ ಎ ಮತ್ತು ಡಿ ನಲ್ಲಿ ನೋಡೋದಾದ್ರೆ ಸೆಕೆಂಡ್ ಒನ್ ಅಸ್ಕೋಮೈಸಿಟಸ್, ಬಿ ಗೆ 1 ಆಪ್ಷನ್ ಇರುವಂತದ್ದು, ಇದು ಕೂಡ ಇದೆ, ಇದು ಕೂಡ ಇದೆ. ಅಂಡ್ ದೆನ್ ಬ್ಯಾಸಿಡಿಯೋಮೈಸಿಟಸ್ ಗೆ 4th ಆಪ್ಷನ್ C4 ಇದೆ, C2 ಇದೆ ನೋಡಿ. ಸೊ ಹಾಗಾಗಿ ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಒನ್. ಓಕೆ, ಸೊ ಇದನ್ನ ಒಂದ್ ಸ್ವಲ್ಪ ನೀವು ಏನಂದ್ರೆ ಎಕ್ಸಾಂಪಲ್ಸ್ ಗಳನ್ನ ನೆನಪಿಟ್ಕೊಂಡು ಎಕ್ಸಾಮ್ಗೆ ಹೋಗೋದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಈ ಮೆಜಾರಿಟಿ ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್, ಅಂಡ್ ಇವನ್ ಫಾರ್ ದಿ ವಾಟ್ ಯು ಸೇ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬಂದ್ರೆ ನೀವು ಜಾಸ್ತಿಯಾಗಿ ಏನು ಅಂತಂದ್ರೆ ಎಕ್ಸಾಂಪಲ್ ಬೇಸ್ಡ್ ಕ್ವಶನ್ಸ್ ಗಳನ್ನೇ ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರೋಟೋಜೋವನ್ ಪ್ಯಾರಾಸೈಟ್ ಕಾಸಸ್ ದ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಹೇಳಿದ್ದೇನೆ. ಸ್ಲೀಪಿಂಗ್ ಸಿಕ್ನೆಸ್ ಅಂತ ಒಂದು ಡಿಸಾರ್ಡರ್ ಬರುತ್ತೆ, ಡಿಸೀಸ್ ಬರುತ್ತೆ. ಸೊ ಹಾಗಾದ್ರೆ ಅದು ಯಾಕೆ ಬರುತ್ತೆ, ಯಾವ ಒಂದು ಪ್ರೋಟೋಜೋವಾದಿಂದ ಬರ್ತಾ ಇದೆ ಅಂತ ಕ್ವಶನ್ ಕೇಳಿದ್ರೆ ಒಂದ್ಸರಿ ನೀವು ನೋಡ್ಬೇಕು. So from which organism you can find this kind of what you say the disease. ಇಲ್ಲಿ ಪ್ಲಾಸ್ಮೋಡಿಯಂ ಅಂತ ಕೇಳಿದ್ರೆ, ಪ್ಲಾಸ್ಮೋಡಿಯಂ ಬಗ್ಗೆ ನೀವು ನೋಡೋದಾದ್ರೆ ಕ್ವಿಕ್ ಆಗಿ, ಪ್ಲಾಸ್ಮೋಡಿಯಂ 3 ವೆರೈಟಿಯ ಆರ್ಗಾನಿಸಮ್ಸ್ ಇದೆ. ಈಗ ಅದರಲ್ಲಿ ನಮಗೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಬರುತ್ತೆ, ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಬರುತ್ತೆ. ಅದೇ ತರ ಫ್ಯಾಲ್ಸಿಫೋರಮ್ ಅಂತ ಬರುತ್ತೆ, ಅದೇ ತರ ಮಲೇರಿಯೆ ಅಂತ ಬರುತ್ತೆ. ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫೋರಮ್, ಅದೇ ತರ
ನೀವು ನೋಡ್ಬೋದು ಮಲೇರಿಯೆ ಅಂತ ಒಂದು ಆರ್ಗ್ಯಾನಿಸಮ್ ಬರುತ್ತೆ. ಸೊ ಪ್ಲಾಸ್ಮೋಡಿಯಂ ಗ್ರೂಪ್ಗೆ ಬರುವಂತಹ ಆರ್ಗ್ಯಾನಿಸಮ್ಸ್ಗಳು ಅದೇ ಜೀನಸ್ ನಲ್ಲಿ ಬರುವಂತಹ ಸ್ಪೀಸೀಸ್ ಗಳಾಗಿದೆ. ಸೊ ಈ 3 ಗ್ರೂಪ್ಸ್ ಗಳು ಏನಂತಂದ್ರೆ ದೇ ಆರ್ ಕಾಸಿಂಗ್ ಫಾರ್ ದಿ ಮಲೇರಿಯಾ ಅನ್ನುವಂತಹ ರೋಗವನ್ನ ತಂದು ಕೊಡುತ್ತೆ. ಸೊ ಹಾಗಾಗಿ ಪ್ಲಾಸ್ಮೋಡಿಯಂ ಗ್ರೂಪ್ ಮಲೇರಿಯಾ ತಂದು ಕೊಡೋದ್ರಿಂದ ಸ್ಲೀಪಿಂಗ್ ಸಿಕ್ನೆಸ್ ಗೆ ಇದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ನೀವು ನೋಡೋದಾದ್ರೆ ಎಂಟಮೀಬಾ ಅಂತ ಕೇಳಿದ್ರೆ ಎಂಟಮೀಬಾ ಹಿಸ್ಟೋಲೈಟಿಕಾ ಅಂತ ನೀವು ಓದಿರ್ತೀರಿ. ಸೊ ಎಂಟಮೀಬಾ ಹಿಸ್ಟೋಲೈಟಿಕಾ ವಾಟ್ ಇಟ್ ಈಸ್ ಕಾಸಿಂಗ್ ಅಂತ ನೋಡೋದಾದ್ರೆ ಇದು ನೀವು ಅಮೀಬಿಕ್ ಡಿಸೆಂಟ್ರಿ ಅಂತ ಕರೀತಾರೆ. ವಾಟ್ ಯು ಸೇ ಅಮೀಬಿಕ್ ಡಿಸೆಂಟ್ರಿ. ಓಕೆ, ಅಮೀಬಿಕ್ ಡಿಸೆಂಟ್ರಿ ಅಂತ ಅನ್ನುವಂತ ಒಂದು ಡಿಸೀಸ್ ನ ನಿಮ್ಮಲ್ಲಿ ಕಾಸ್ ಮಾಡುತ್ತೆ ಡಿಸಾರ್ಡರ್. ಅದೇ ತರ ನೀವು ಲೈಸ್ಮೇನಿಯಾ ಅಂತ ಕೊಟ್ಟಿದ್ದಾರೆ. ಲೈಸ್ಮೇನಿಯಾ ನಿಮ್ಗೆ ಬಂದು ಕಾಲಾ ಅಜರ್ ಅಂತ ನೀವು ಆಲ್ರೆಡಿ ಓದಿರ್ತೀರಿ. SSLC ಅಲ್ಲಿ ಕೂಡ ಇದು ಬಂದಿರುತ್ತೆ ನಿಮ್ಗೆ. ಕಾಲಾ ಅಜರ್ ಅನ್ನುವಂತಹ ಒಂದು ಡಿಸಾರ್ಡರ್ಗೆ ಇದು ಕಾಸ್ ಮಾಡ್ತಾ ಇದೆ. ಅಂಡ್ ದೆನ್ ಕಮಿಂಗ್ ಟು ದ ಟ್ರೈಪೋಸೋಮಾ. ಸೊ ಟ್ರೈಪೋಸೋಮಾ ಇದೆಯಲ್ಲ, ದಿಸ್ ಒನ್ ಈಸ್ ಆಕ್ಚುಲಿ causing the sleeping sickness. Okay, so ಇದು sleeping sickness ಅನ್ನುವಂತಹ ಒಂದು ಡಿಸೀಸ್ ನ ಕಾಸ್ ಮಾಡ್ತಾ ಇದೆ. That is the right answer. Option D is the best one. Option D is the correct one. 2019 ಅಲ್ಲಿ ಕ್ವಶನ್ ಕೇಳಿದ್ರೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನೀವು ಟ್ರೈಪೋನೋಸೋಮಾದಲ್ಲಿ ಯಾವುದು ಅಂತ ಕೇಳಿದ್ರೆ ಟ್ರೈಪೋನೋಸೋಮಾ ಗ್ಯಾಂಬಿಯನ್ಸಿಸ್ ಅಂತ. ಓಕೆ, ಸರಿ, ಇಲ್ಲಿ ಬರೀಬಹುದು ಟ್ರೈಪೋನೋಸೋಮಾ ಗ್ಯಾಂಬಿಯನ್ಸಿಸ್ ಅಂತ ಒಂದು ಆರ್ಗ್ಯಾನಿಸಮ್ ಇದೆ. ಅದು ಏನಂತಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಲೀಪಿಂಗ್ ಸಿಕ್ನೆಸ್ ಅನ್ನುವಂಥ ಡಿಸಾರ್ಡರ್ ಅನ್ನು ತಂದು ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ಒಂದು ನೀವು ಕ್ವೆಶನ್ ಗೆ ಹೋಗೋದಾದ್ರೆ, ಸೊ ದಿಸ್ ಈಸ್ ದಿ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಸೆಷನ್. ಡೇ 2 ನ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಅತಿ ಹೆಚ್ಚು ಬಂದಿರುವಂತಹ ರಿಪೀಟೆಡ್ ಕ್ವೆಶನ್ಸ್ ಗಳು 20 years ನಿಂದ ಕೇಳಿರುವ ಕ್ವೆಶನ್ಸ್ ಗಳು ಇದೇ ಆಗಿದೆ. ಸೊ ಹಾಗಾಗಿ ನೀವು ನೋಡಬಹುದು ದ ಕಾನ್ಸೆಪ್ಟ್ ಆಫ್ ಕಂಟ್ಯಾಜಿಯಂ ವೈವಮ್ ಫ್ಲೂಯಿಡಮ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಫ್ಲೂಯಿಡ್ acting as a toxic material, infectious material, something coming from the organism which is in liquid form that is going to infect the other organism. ಓಕೆ, ಒಂದು ಆರ್ಗ್ಯಾನಿಸಮ್ ಇಂದ ಬರುವಂತಹ ಒಂದು ಫ್ಲೂಯಿಡ್ ನಿಂದ ನಿಮಗೆ ಏನಂತಂದ್ರೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ತರ ಹೇಳಿದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ರೆ ನೀವು 4 ಆಪ್ಷನ್ಸ್ ಗಳನ್ನ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡೋದಾದ್ರೆ, ಇವಾನೋಸ್ಕಿ ಇವರೇನಿದ್ದಾರೆ, ದ ಫಸ್ಟ್ ಪರ್ಸನ್ ವಾಟ್ ದೇ ಹ್ಯಾವ್ ಸಜೆಸ್ಟೆಡ್, ದೇ ಹ್ಯಾವ್ ಡಿಸ್ಕವರ್ಡ್ ದಿ ವೈರಸ್ ಗಳನ್ನ ಫಸ್ಟ್ ಟೈಮ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಡಿಸ್ಕವರ್ ಮಾಡ್ತಾರೆ. ಅದು ಪರ್ಟಿಕ್ಯುಲರ್ ಆಗಿ ಟೊಬ್ಯಾಕೋ ಮೊಸೈಕ್ ವೈರಸ್, TMC. ಓಕೆ, ಅದನ್ನ ಇವರು TMV ಅಂತ ಕರಿತೀವಿ. ಸೊ ಅದರ ಬಗ್ಗೆ ಇವರು ಮೆಜಾರಿಟಿ ವರ್ಕ್ ಮಾಡಿ ವೈರಸ್ ನ ಡಿಸ್ಕವರ್ ಮಾಡಿರುವಂತದ್ದು. ಅದೇ ತರ ನೀವು ಸ್ಟ್ಯಾನ್ಲೆ ಬಂದು ಹೌ ಟು ಕ್ರಿಸ್ಟಲೈಸ್ ದೀಸ್ ವೈರಲ್ ಪಾರ್ಟಿಕಲ್ಸ್ ಅಂತ, ಅಂದ್ರೆ ಈ ವೈರಸ್ ಗಳನ್ನ ಯು ಕ್ಯಾನ್ ಕ್ರಿಸ್ಟಲೈಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ, ಕ್ರಿಸ್ಟಲೈಸೇಷನ್ ಆಫ್ ದಿ ವೈರಲ್ ಪಾರ್ಟಿಕಲ್ಸ್, ಅದರ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟವರು ಸ್ಟ್ಯಾನ್ಲಿ ಅಂತ ಕರೀತಾರೆ. ಅದೇ ತರ ಬೈಸರಿಂಕೆ ಇವರು ಬಂದು ಈ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಇನ್ಫೆಕ್ಷನ್ ಬೈ ದಿ ಫ್ಲೂಯಿಡ್ ಅಂತ, ಅಂದ್ರೆ ಕಂಟ್ಯಾಜಿಯಂ ವೈವಮ್ ಫ್ಲೂಯಿಡಮ್ ಇದನ್ನ ಕೊಟ್ಟಿರುವಂತವ್ರು ಬೈಸರಿಂಕೆ. ಸೊ ಹಾಗಾಗಿ ಈ ಆಪ್ಷನ್ ಸರಿ ಇದೆ. ಇನ್ನು ನೀವು ವಿಟ್ಟೆಕಾರ್ ಬಗ್ಗೆ ಹೇಳೋದಾದ್ರೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಅವರು ಸಜೆಸ್ಟ್ ಮಾಡಿದ್ದಾರೆ. ಸೊ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಅವರು ನಿಮ್ಗೆ ಏನ್ ಮಾಡಿದಾರಪ್ಪ, ಸಜೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ನೋಡ್ಬೋದು. ಸೊ ಆಲ್ಮೋಸ್ಟ್ ನಾವು ಸೆಕೆಂಡ್ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿ ಸೆಕೆಂಡ್ ಚಾಪ್ಟರ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದ ಸೆಕೆಂಡ್ ಚಾಪ್ಟರ್ ಹಿಯರ್. Just a minute. So finally, ಬಯಾಲಜಿ ಬ್ರಹ್ಮಾಸ್ತ್ರ ಸೀರೀಸ್ ನ 2ನೇ ದಿನದ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ 2 days with 2 chapters. ಓಕೆ, 2 ದಿನದಲ್ಲಿ ನಾವು 2 ಚಾಪ್ಟರ್ಸ್ ಗಳನ್ನ ಕಂಪ್ಲೀಟ್ ಮಾಡಿರುವಂತದ್ದು. ಸೊ ಹಾಗಾಗಿ KCET 2026 ಅನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ ನಮಗೆ ಬೇರೆ ಬೇರೆ ಸ್ಟ್ರಾಟಜಿಗಳು ಇಂಪಾರ್ಟೆಂಟ್. ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ವೆಪನ್ ಟು ಡೀಲ್ ವಿತ್ ದಿ KCET 2026 is ಬಯಾಲಜಿ ಬ್ರಹ್ಮಾಸ್ತ್ರ
ಹೇಳ್ಕೊಡ್ತಾ ಇರುವಂತಹ PYQ ಸೊಲ್ಯೂಷನ್ಸ್ಗಳು. ಅಂದ್ರೆ ಹಿಂದಿನ ವರ್ಷದ 20 ವರ್ಷದ PYQs ಗಳನ್ನ ನೀವು ಹುಡುಕ್ತಾ ಕೂತ್ಕೊಂಡ್ರೆ ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ಹುಡುಕ್ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ನಿಮ್ಗೆ ಈಸಿ ಮಾಡ್ಕೊಡೋ ಕಾರಣಕ್ಕೆ ಈ ಒಂದು ವಿಡಿಯೋಸ್ ಸೀರೀಸ್ ಗಳು ಬರ್ತಾ ಇರುವಂತದ್ದು. ಸೊ ಹಾಗಾಗಿ we request you people to suggest this channel and the videos to the needed students, those who are looking forward for the writing, those who are writing the examination KCET 2026, and even the NEET students also can go with these videos, because these are the some of the important PYQs which have been appeared in the last few year questions. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಗಳು ಏನಿದೆ ನಿಮ್ಮ ಒಂದು ಟೈಮ್ ಅನ್ನ ಸೇವ್ ಮಾಡುತ್ತೆ ಮತ್ತು ಕ್ವಿಕ್ ಆಗಿ ಇಲ್ಲಿ ನಾವು ಕೇವಲ ಕ್ವೆಶನ್ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇಲ್ಲ, ವಿ ಆರ್ ಅನಲೈಸಿಂಗ್ ದ ಕ್ವೆಶನ್ಸ್. ಯಾಕೆ ಅನಲೈಸ್ ಮಾಡ್ತಾ ಇದೀವಿ ಅಂದ್ರೆ ನೀವು ನೋಡ್ಬೋದು ಒಂದೊಂದು ಕ್ವೆಶನ್ ಯಾಕೆ ಇಂಪಾರ್ಟೆಂಟ್, ವೈ ಇಟ್ ಈಸ್ ಅಪಿಯರಿಂಗ್ ಮಲ್ಟಿಪಲ್ ಟೈಮ್ಸ್ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದೀವಿ. ಅಂಡ್ ಇವನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದಿ ಆಪ್ಷನ್ಸ್ ಅಲ್ವಾ. ಆನ್ಸರ್ ಹೇಳಿ ಬಿಡಬಹುದು, ಬಟ್ ಎಲ್ಲ ಆಪ್ಷನ್ಸ್ ಗಳನ್ನು ಕೂಡ ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದ್ರಿಂದ ವಿ ಆರ್ ಸಮ್ವೇರ್ ಅನಲೈಸಿಂಗ್ ದ ಕ್ವೆಶನ್ಸ್. ದಟ್ ಈಸ್ ಗೋಯಿಂಗ್ ಟು ಪಾಸಿಟಿವ್ಲಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಟು ಕ್ರ್ಯಾಕ್ ದಿ KCET 2026. ನಮ್ಮ ಗೋಲ್ ಬಂದು 60ಕ್ಕೆ 60 ಮಾರ್ಕ್ಸ್ ಗಳನ್ನ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತೆಗಿಬೇಕು ಬಯಾಲಜಿಯಲ್ಲಿ, ಮತ್ತು ಅವರಿಗೆ ಒಳ್ಳೆ ಮೆಡಿಕಲ್ ಸೀಟ್ಸ್ ಗಳು, ಒಳ್ಳೆ ಇಂಜಿನಿಯರಿಂಗ್ ಸೀಟ್ಸ್ ಗಳು ಸಿಗೋದಕ್ಕೆ ಅನುಕೂಲ ಆಗ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್ ಅಂಡ್ keep appreciating, keep sharing the ideas, keep kindly comment your opinion about these videos. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತಾ ಇರೋದ್ರ ಬಗ್ಗೆ ಸ್ವಲ್ಪನೇ ಖುಷಿ ಆಗ್ತಾ ಇದ್ರು ಕೂಡ, ಯಾವುದೋ ಒಂದು ಕ್ವೆಶನ್ ಈಸಿ ಅಂತ ಚೆನ್ನಾಗಿ ಅಂತ ಅನ್ಸಿದ್ರು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ನಿಮಗೆ ಏನಾದ್ರೂ ಕಂಟೆಂಟ್ ಬೇಕಾಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ಇನ್ ಕಮಿಂಗ್ ಡೇಸ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಸರ್ಟನ್ PDF files also which are going to helpful for you people in cracking so many different aspects like ಮುಂದಿನ ಕೆಲವು ಎಕ್ಸಾಮ್ಸ್ ಗಳು, ಕರಿಯರ್ ನ ಡಿಸೈಡ್ ಮಾಡುವಂತವು, ಅಂತವುಗಳಿಗೆ ಸಂಬಂಧಪಟ್ಟಿರುವಂತಹ PDF ಮಟೀರಿಯಲ್ಸ್ ಗಳನ್ನು ಕೂಡ ನಿಮ್ಗೆ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಕಂಟಿನ್ಯೂಸ್ ಆಗಿ ಬೇಕೇ ಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ವಿ ವಿಲ್ ಬಿ ಎಂಡಿಂಗ್ ವಿತ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ಇವತ್ತಿನ ದಿನದ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡೋಣಂತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾಳೆ ಥರ್ಡ್ ಡೇ ವಿ ವಿಲ್ ಕಮ್ ವಿತ್ ದ ನ್ಯೂ ಚಾಪ್ಟರ್. ಸೊ ಅವುಗಳ PYQs ಗಳನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.